ಢವಡವ ಎಂದಿದೆ ಹೃದಯ ಪ್ರೇಮ ತಾರಂಭ ತುಟಿ ತುಟಿ ಸೇರಿದೆ ಗುಸು ಗುಸು ಎಂದಿದೆ ಪ್ರಾಯ ಪ್ರಾಯಕ್ಕೆ ಹಬ್ಬ ಸದ್ದೆ ಮಾಡದೆ ಸುದ್ದಿ ಮಾಡಿದೆ ಬ್ರಹ್ಮ ಕೂಡ ಕೈಯ ಮುಗಿದ ಈ ಪ್ರೀತಿಗೆ ಸಲಾಮೆ ಇಶ್ ಇಶ್ ಸಲಾಮೆ ಇಶ್ ಇಶ್ ಸಲಾಮೆ ಇಶ್ ಇಶ್ ಓ ಸಲಾಮೆ ಇಶ್ ಇಶ್ ಢವಡವ ಎಂದಿದೆ ಹೃದಯ ಪ್ರೇಮದಾರಂಭ ತುಟಿ ತುಟಿ ಸೇರಿದೆ ಕುಸು ಕುಸು ಎಂದಿದೆ ಪ್ರಾಯ ಪ್ರಾಯಕ್ಕೆ ಹಬ್ಬ ದಯಮಾಡು ಅನ್ನುತ್ತಾ ಕೋರಿಲ್ಲ ಸ್ವಾಗತ ಆದ್ರೂನು ಬಂತಲ್ಲ ಈ ಪ್ರೀತಿ ಬಲುಕಲ್ಲ ಉಸಿರಾಟ ನಿಂತರು ನೆನಪೆಂಬ ತುಂತುರು ಜೀವನ ಕೊಡ್ತೈತೆ ಎದ್ದೇಳು ಅಂತೈತೆ ಯಾರಿಗಾದರೂ ಹೇಳದೆ ಶುರು ಬಾಳಿನ ಗುರು ಪ್ರೀತಿ ದೇವರು ಬದುಕಿನ ಅಡಿಪಾಯ ಈ ಪ್ರೀತಿ ಸಲಾಮೆ ಇಶ್ ಇಶ್ ಸಲಾಮೆ ಇಶ್ ಇಶ್ ಸಲಾಮೆ ಇಶ್ ಇಶ್ ಓ ಸಲಾಮೆ ಇಶ್ ಇಶ್ ಢವಡವ ಎಂದಿದೆ ಹೃದಯ ಪ್ರೇಮ ತಾರಂಭ ತುಟಿ ತುಟಿ ಸೇರಿದೆ ಗುಸು ಗುಸು ಎಂದಿದೆ ಪ್ರಾಯ ಪ್ರಾಯಕ್ಕೆ ಹಬ್ಬ ಸಲಾಮೆ 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 ಮದನಾರಿ ರಾಧಿಕೆ ಇನ್ನೇಕೆ ನಾಚಿಕೆ ನಾವು ಪ್ರೀತಿ ಮಾಡಾಯ್ತು ಸಿಕ್ಕೆಲ್ಲ ದೂರಾಯ್ತು ಹೆಣ್ಣು ಅನ್ನೋ ಜ್ಞಾಪಕ ತಂದು ಕೊಟ್ಟ ನಾಯಕ ಮುದ್ದಿಂದ ಹೀಗಾಯ್ತು ಮುದ್ದೇರಿದಂತಾಯ್ತು ಪ್ರೀತಿಯಿಂದಲೇ ಪ್ರೀತಿಗಾಗಿಯೇ ಪ್ರೀತಿಯಲ್ಲಿಯೇ ಪ್ರೀತಿಗೋಸ್ಕರ ಪಲ್ಲಕ್ಕಿ ಈ ಭೂಮಿ ಪ್ರೀತಿಗೆ ಸಲಾಮೆ ಇಶ್ ಇಶ್ ಸಲಾಮೆ ಇಶ್ ಇಶ್ ಸಲಾಮೆ ಇಶ್ ಇಶ್ ಓ ಸಲಾಮೆ ಇಶ್ ಇಶ್ ಹೇ 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 ಢವಢವ ಎಂದಿದೆ ಹೃದಯ ಪ್ರೇಮ ತಾರಂಭ ತುಟಿ ತುಟಿ ಸೇರಿದೆ ಗುಸು ಗುಸು ಎಂದಿದೆ ಪ್ರಾಯ ಪ್ರಾಯಕ್ಕೆ ಹಬ್ಬ ಸದ್ದೆ ಮಾಡದೆ ಸುದ್ದಿ ಮಾಡಿದೆ ಬ್ರಹ್ಮ ಕೂಡ ಕೈಯ ಮುಗಿದ ಈ ಪ್ರೀತಿಗೆ ಮಳೆನೂ ಇಲ್ಲ ಬೆಳೆನೂ ಇಲ್ಲ, ದೇಶದಲ್ಲಿ ಕುಡಿಯೋಕೆ ನೀರಿಲ್ಲ ಅಂತಿದೆ.
ನಮ್ ರಾಜಕೀಯನು ಕೆಟ್ಟೋಯ್ತು, ನಮ್ ಜನ ಕೆಟ್ಟೋದ್ರು. ಗಾದಿ ಹೇಳ್ದಂಗ ಅಲ್ರಿ ತಿಂದಲ್ಲ ಜೀರ್ಣಾಗ ಕೂಗ್ರಲ್ ನೋಡ್ರಿ ಲವು ಅಂತಂದು ಸಾಯೋ ಕಾಲದಾಗ ಸನಿ ಕಾಟ ಇದ್ದಂಗೆ ಅಂತೇಳಿ ಈ ಮುಪ್ಪಿನ ಕಾಲದಲ್ಲಿ ಒಬ್ಬ ಮಗ ಉಳಿಸ್ಬಿಟ್ಟು ಕಣ್ಣು ಕೊಯ್ಯಾಗ ಕುಡ್ದಂಗೈತ್ರಿ ನನ್ ಕತೆ. ಅಲ್ಲವ್ವ ಮಗಳ ವಿದ್ಯಾ ಕಲ್ತು ಬುದ್ಧಿ ಕಲ್ತು ಒಳ್ಳೆ ನೌಕರಿ ಹಿಡಿದು ಒಳ್ಳೆ ಗಂಡರು ಕೂಡ ಬಾಳ್ವೆ ಮಾಡೋ ಮಗಳೇ ಅಂದ್ರೆ ಯಪ್ಪ ಆ ಕರಿ ಬದಲ್ ಬಂದಪ್ಪ ಬೋರಡಿ ಓಡಿ ಬಂದ ಆ ಕರಿಕೊಂಡು ಅನ್ಬೇಕು ಆ ತಾಡ್ದಾಗ ಹೋಗ್ಕರ್ದ ಅಂತೇಳಿ ಹೇಳಿ ದಿನಕ್ಕೆ ಕತೆ ಬರ್ತಾವಲ್ಲಪ್ಪ. ನಾನು ಅವಳನ್ನ ಮರುವಲ್ ಮಂಜ ಅನ್ಬೇಕ. ನೀವೇ ಹೇಳ್ರಕ್ಕ, ನೀವೇ ಇನ್ನೂ ಅವಳನ್ನ ಕಾಯೋದು ಅಂದ್ರೆ ಹಾಲು ಮೊಸರು ಉಂಡು ಮನೇಲಿ ಕಾಯಬೇಕನ ಕಾರ್ ಕೂಟಂಗೈತ್ರಿ ನನ್ ಕತೆ. ನೋಡ್ರಿ ನಾನ್ ಮಿರಿರೋ ಒಂದ್ ಗಾಡಿ ಹೇಳೋರ ಕೊಟ್ಟು ಕ್ವಾಡನ್ ತಡಿಬೋದಲ್ರಿ, ಆದ್ರೆ ಬೇದಾಗ ಬಂದು ಎಮ್ಮನ್ ಕಟ್ಟಕ್ ಆಗಲ್ಲ ಅಂತ. ನಾನಿನ್ನೂ ಇಲ್ಲೇ ಇದ್ರೆ ನೀನೇಟ್ ಕತೆ ತರ್ತಾಳೋ ಏನೋ. ಶಿವನೇ ಚೆನ್ನ ಬಸವ ಅಲ್ಲ ನಿನಗೆ ಗಾಡಿ ಅನ್ಬೇಕು ಇಲ್ಲ ಸುಮ್ಮನೆ ಗೋಡೆ ಅನ್ಬೇಕು ಒಂದು ಗೊತ್ತಾಯ್ತಲ್ಲ ನಮ್ಗೆ. ಯಾಕವ್ವ ಮಗಳ ಯಾಕೆ ಅಂತ ಕೇಳ್ತಿಗಿಲ್ಲ, ಏನ್ ಆಗ್ಬೇಕಾಗಿತ್ತು ಅದನ್ನೇ ಆಯ್ತಲ್ಲ. ಅಲ್ಲ ನಾನು ಇನ್ಮೇಲೆ ಕಟ್ಟಿಂಗ್ ಕ್ಲಾಸ್ ಹೋಗ್ಲು ಇಲ್ಲ ಅಂದ್ರೆ ಕೆಳಗ ಬಿದ್ದು ಸಾಯ್ಲ ಅಂತ ಏನಾಯ್ತು ಅಂತ ಹೇಳ ಏನಾಯ್ತು ಅಂತ ಕೇಳ್ತಿಯಲ್ಲಪ್ಪಯ್ಯ ಬಾಯ್ ಹೇಳವ್ವ. ಅಲ್ಲ ಓಸಿ ಊಟ ಮಾಡ್ಕೊಂಡು ಓಸಿ ಬಿಡಿಯ ಸೇರ್ಕೊಂಡು ಓಸಿ ಸಿನಿಮಾ ನೋಡ್ಕೊಂಡು ಅದೇನೋ ಲುಂಗಿ ಅಂತಲ್ಲ ಆ ಲುಂಗಿ ಹಾಕೊಂಡು ಬೀದಿ ನಿಂತ್ಕೊಂಡು ನಾನ್ ನೋಡಿದ್ರೆ ಆ ಸಾಕು ಹಂಗೆ ಎತ್ತಿ 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 ಶುರು ಮಾಡ್ಕೊಂಡ್ಬಿಡ್ತಾರೆ ಕಣಪ್ಪಯ್ಯ. ಏನವ್ವ ನಿನ್ಗೆ ಎತ್ತಿ ಎತ್ತಿ ಕುಳ್ತಂಗಾಗುದು? ಏನಂತ ಕೇಳಿದ್ರೆ ಆ ಹುಡುಗರು ಕಣ್ಣು ಭಯ ಆಡುತ್ತದ ನಮ್ಗೆ ಹಿಂಗೇನೋ ಅನಿಸ್ತು. ನಿನ್ಗೆ ಏನೇನೋ ಅನ್ಸಿದ್ರೆ ನನ್ಗೇನೇನು ಅನ್ಸುತ್ತ ಗೊತ್ತಾ? ನಿನಗೆ ಏನೇನು ಅನ್ಸುತ್ತೆ? ಬೀಸಿ ಇಟ್ಟಂಗೆ ಏನಪ್ಪಯ್ಯ ಬೀಸಿ ಬೀಸಿ ಇರೋದು ಸರಿಲ್ವಾ? ಅಲ್ಲ ಕಣ, ಅಲ್ಲ ಕಣ ನೀ ಮೌನ. ನಾವು ಕುಂಡಾಯ್ತು ಆಗಿ ಕುಣಿಲಿ ಚಡ್ಡಿಯ ಕಳೆದು ಅದು ಕಾಣ್ತದ ನೋಡು ತಗೋಡ್ಕಂಬ ಅದ್ರ ಯಾಕೆ ಇಟ್ಬಿಟ್ಟು ಜಗ್ಗಿ ಜಗ್ಗಿ ಕುಡಿದು ಚಪ್ಪಡೆ ಬಕ್ರ ಮಾಡಿ ನಿನ್ಗೆ ಯಾಕ ಅವ್ರು ಕಣ್ಣು ಹೊಡಿತಾರೆ ನಿಜ ಒಡಿ ನೀನ್ ಯಾಕ ಕಣ್ಣು ನೋಡ್ತೀಯ? ನಾನು ನಿನ್ಗೆ ಹೇಳಿರೋದು ಏನು? ಏನೋ ನೆಲ ನೋಡ್ಕೊಂಡು ಹೋಗ್ಬೇಕು, ನೆಲ ನೋಡ್ಕೊಂಡು ಬರ್ಬೇಕು. ಅದನ್ನ ಬಿಟ್ಬಿಟ್ಟು ನೀನು ಸಂಕ್ರಾಂತಿ ಹಬ್ಬದಲ್ಲಿ ಕಿತ್ಕೋಬೇಕು ಸುಂಗರ ಬಂಗಾರ ಮಾಡ್ಕೊಂಡ್ರೆ ಕೂಟಗಳು ಕೊಂಡೋಯ್ತ ಇದೇನ್ ಮಾಡ್ತಾವ? ಕೋತಿಗೆಲ್ಲ ಕುಣಿಸಂಗಾಗಿ ಸಂದ್ರು ಕರೀತಾರೆ, ಮನ್ಗೂ ಕರೀತಾರೆ. ನಾನೇನು ಸಾಮಾನ್ಯದಳಂತ ತಿಳ್ಕೊಬೇಡ ಕಣಪ್ಪ. ಎಷ್ಟೇ ಆದ್ರೂ ನಾನೇ ಸುಮ್ಮನೆ ಬಿಟ್ಬಿಟ್ಟನ. ಅವ್ರ ಕಣ್ಣು ಬಾಯಿ ಎಗಸಿದ್ರೆ ನಾನು ಏನೇನ್ ಬೇಕಾದ್ರೂ ಎಗಸ್ಬೋದು. ನೀನು ಎಗರ್ಸಕ್ಕೆ ನಿಂತ್ರೆ ಈ ಕೂತಗಳ ನಮ್ಮೂರ್ ಕುಂಡಾಗ ಬಾಳ್ಸಕ್ ನಿಂತವ. ಆಮೇಲೆ ಮಾನವ ಕಳ್ಕೊಂಡು ಮನೆಗೆ ಬರ್ಬೇಕಾಯ್ತ. ಬಾರ ನಿನ್ ಮೌನ ಅದ್ಯಾವ ನನ್ನ ಮಗ
ಕಣ್ಣು ಹೊಡಿತಾನೆ ನೋಡ್ತೀನಿ ಬಾರ. ಲೋ, ಕಯ್ಯ, ನಾನ್ ಮಾತೇಳ್ನ ಹೇಳುವ. ಆಕಾಶದಲ್ಲಿ ಮೋಡ ಮಿಂಚು ಗುಡುಗು ಬಂದ್ರೆ ಮಳೆ ಬರ್ತಿದೆ ಅನ್ನೋ ಸೂಚನೆ ಅಲ್ವಾ? ಅದೇ ಹಸು ಗೂಟ ಕಿತ್ಕೊಂಡು ಬೀದಿ ನಿಂತಿದೆ ಅಂದ್ರೆ ಬೆದೆ ಬಂದಿದೆ ಅಂತ ಸೂಚನೆ ಅಲ್ವಾ? ಅದೇ ನನ್ನಂತ ಹುಡುಗಿಯರು ಸ್ನಾನ ಮಾಡಿಕೊಂಡು 20 ಸಲ ಲಿಪ್ಸ್ಟಿಕ್ ಹಾಕೊಂಡು ಮುಖ ತುಂಬಾ ಮೇಕಪ್ ಹಚ್ಕೊಂಡು ಹುಡುಗರ ಮುಂದೆ ತಿರ್ಗಾಡ್ತಿದ್ದಾರೆ ಅಂದ್ರೆ ಏನ್ ಅರ್ಥ ಗೊತ್ತಾ? ಹೇಳ್ತೀನಿ ಹುಡುಗಿ ಮದುವೆ ವಯಸ್ಸಿಗೆ ಬಂದಿದ್ದಾಳೆ ಅಂತ ಅರ್ಥ. ಅಯ್ಯೋ ನಮ್ಮವ್ವ ಇದ್ದಿದ್ರೆ ಅವಳ ಹತ್ರ ಏನಾದ್ರು ಕಷ್ಟ ಗಿಷ್ಟ ಹೇಳ್ಕೋಬಹುದು. ಅವಳನ್ನ ಕಾಯ್ಸಿ ಸಾಂಕೆ ಮಾರಕ್ ನೇತಾಕ್ಬಿಟ್ಟೆ. ನಾನ್ ನನ್ ಕಷ್ಟನ ಯಾರ ಹತ್ರ ಹೇಳ್ಕೊಳ್ಳಿ, ಏನಂತ ಮಾಡ್ಲಿ? ಈ ಚಂಗುಲಿ ಹುಡುಗ ಕಟ್ಟಡ ಮೇಲೆ ತಡಿಯಕ್ಕೆ ಹೇಳ್ತಿಲ್ವಲ್ಲ, ನನ್ ಮದ್ವೆ ಮಾಡ್ಸಕ್ಕಿಲ್ವಾ ನೀನು? ಇಲ್ಲೇ ಇದ್ದೀನಿ. ಏನ್ ಮಾತಾಡ್ತೀಯ ನೀನು? ಬಾ, ಅದ್ಯಾವ ನನ್ನ ಮಗ ಕಣ್ಣು ನೋಡಿದಾನ ನಾನು ನೋಡ್ತೀನಿ. ಬರೀ ಮುಂದೋಗಿರೋ ಛತ್ರಿಯ ಹಿಡ್ಕೊಂಡು ಬರೀ ತುದಿಲೇ ಸುತ್ತು. ಅದಕ್ಕೆ ನಮ್ಮ ಅವನ್ ಬೇಗ ಕಳ್ಸ್ಬಿಟ್ಟು ಮಗಳು ಇಲ್ಲ ಬಾಳಲ್ಲಿ ನೀನೇ ಎಲ್ಲ ನಿನ್ನಂತ ಮಗಳು ಇಲ್ಲ ಬಾಳಲ್ಲಿ ನೀನೇ ಎಲ್ಲ ನಿನ್ನ ಕಂಡ ಮೇಲೆ ಬೆಳಕ ಕಂಡೆ ಬಾಲೆ ಯಾವ ದೇವ ತಂದ ಬರವು ಇನ್ನು ನಾನು ಅರಿಯೆನು ನಿನ್ನಂತ ಮಗಳು ಇಲ್ಲ ನಿನ್ನಂಥ ಮಗಳು ಇಲ್ಲ ನಿನ್ನಂತ ಅಪ್ಪ ಇಲ್ಲ ಸಂತೋಷವೆಂದರೆ ಉಲ್ಲಾಸವೆಂದರೆ ಸಂಗೀತವೆಂದರೆ ನಿನ್ನ ಜೊತೆ ನಡೆದರೆ ಚಿಕ್ಕ
ಪರಂಪ ನಂತ ಈ ಅರಗಿಣಿ ಮಾತಾಡ ನೋಡಿಸಲಿದ್ದನು ನಿನ್ನಂತ ಅಪ್ಪ ಇಲ್ಲ, ಒಂದೊಂದು ಮಾತು ಚೆಲ್ಲ. ನಿನ್ನಂತ ಮಗಳು ಇಲ್ಲ ಬಾಳಲ್ಲಿ ನೀನೇ ಎಲ್ಲ ನೀನೆ ನನ್ನ ಜೀವ, ನೀನ ನನ್ನ ಪ್ರಾಣ ಯಾವರೇವ ತಂದವರು ಇನ್ನು ನಾನು ಅರಿಯನು ನಿನ್ನಂತ ಅಪ್ಪ ಇಲ್ಲ, ನಿನ್ನಂತ ಅಪ್ಪ ಇಲ್ಲ, ನಿನ್ನಂತ ಮಗಳು ಇಲ್ಲ ನಿನ್ನಂತ ಮಗಳು ಇಲ್ಲ ನಿನ್ನಂತ ಮಗಳು ಇಲ್ಲ ನಿನ್ನಂತ ಮಗಳು ಇಲ್ಲ ನಿನ್ನಂತ ಮಗಳು ನಾನೇ ಕರ್ಕೊಂಡೋಗಿ ಆ ಕಾಗಪುರದಲ್ಲಿ ಬಸ್ ಸುಬ್ಬತ್ರಿ ಬಾ. ಯಾಕೆಂದ್ರೆ ಅಲ್ಲಿ ಕಡೆಕೂಳ ಹನುಮಂತು ಅಂತ ಆ ಜೋಗಿ ದೇವರ ಮನೆ ಅವನು ಅಡ್ಡಾಕೂರು ಆ ಮಾಡ್ಕೊಂಡು ಸಿಕ್ಕಿದಾಗ ಅಡ್ಡಾಕ್ತದೆ. ಅಲ್ಲಪ್ಪಯ್ಯ, ಊರಲ್ಲಿರೋ ಹುಡುಗರ ಮೇಲೋ ತಟ್ಟ್ಯ, ಅದು ಕಾಲೇಜ್ ಹೋಗೋ ಹುಡುಗರೆಲ್ಲ ಯೂಟ್ಯೂಬ್ ಅಲ್ಲಿ ಏನೇನೋ ನೋಡ್ಕೊಂಡು ಏನೇನೋ ತೋರಿಸ್ತಾರೆ. ನಾನ್ ಬೇಡ, ನಾನ್ ನೋಡಕ್ಕಿಲ್ಲ ಅಂತ ಹೇಳ್ತೀನಿ. ಅವ್ರೆ ಬಾ ನೋಡು ಅಂತ ಹೇಳ್ತಾರೆ. ಮಾತಾದ್ರೆ ಅವನ್ ಅಂತ ನಮ್ಮ ಅವನ್ ಮೇಲೆ ಕಳಿಸ್ತೆ. ನಮ್ಮನೆ ಕಲ್ಪತಾರೆ ನೀ ಬಾರದೆ ಹೋದರೆ ನಾ ತೆರೆ ಬಾರಿ ಪಾಲೆ ಎದ್ದು ಚಿಂತಿತಾರೆ ನಮ್ಮನೆ ಕಲ್ಪತಾರೆ ಗೊತ್ತಿದೆ ಅಂತ ಈಗ ಗೊತ್ತಾಯ್ತು ನನಗೆ. ಕಳ್ಳನ ಮಗ ಕರಿತಾನ ಜೈಲ್ಗಂಟ ಅದೇ ಕರ್ಕೋದನು ಕೇಳ್ತಿಂತಾಳ. ಕೇಳು ಕೇಳು. ಯಾವ ಏನು ಮಕ್ಕಳು ಕಂಡ್ರೆ ಹೆಂಗಾದ ನಿಮ್ಗ ಯಜಮಾನ್ರೆ, ಈ ವಯಸ್ಸು ಬಂದು ಹುಡುಗಿ ನೋಡಿದೆ, ಆದ್ರೂ ಇಂಥ ಬಿಗಾರ ನೋಡಿದೆ, ನಂತರ ಅದು ನೋಡ್ರೆ ಏನೋ ನಿಮಗೆ ದುಂಡು ಅದೇ ಯಜಮಾನ್ರೆ, ನನ್ನ ಮೈ ಯಾರೇ ನೀನು? ಯಾರನ್ನ ನೀನು ಮಾತಾಡ್ತಾ ಕಣ್ಣು ಕೈ ಎಲ್ಲ ಸೊನ್ನೆ ಮಾಡ್ತಿದ್ದೀರಾ? ಯಾಕ ನಾಯ ನಟ್ಟಾಡ್ಸೋದ್ಯಾ? ಚಳಿಗಾಲದಲ್ಲಿ ಕಬ್ಬು ಇದ್ದಂಗೆ, ಬೇಸಿಗೆಗಾಲದಲ್ಲಿ ಐಸ್ ಕ್ರೀಮ್ ಇದ್ದಂಗೆ. ಅಮ್ಮ, ರಾತ್ರಿ ಏನೋ ಸಾಮಾನಿಗೆ ಮೈಯೆಲ್ಲ ಎಷ್ಟು ಯಾವ ಜಾಗ ಕಚ್ಚಂದಿದೆ, ಯಾವ ಜಾಗ ಅಚ್ಚಂದಿದೆ, ಯಾವ ಜಾಗ ಚೀಪ್ ತಮ್ಮ ನೀನ್ ಕನಸಲ್ಲಿ ನನ್ನ ಮಗಳು ಆಗಿಕಾಯಿ ಬೇಕಣ್ಣ. ಅಲ್ಲ ಕಲ ಅವ್ರ ತಂದೆ ಇಲ್ಲೇ ಇದ್ದೀನಿ, ಏನ್ ಮಾತಾಡಿಲ್ಲ ತಮ್ಮ. ಓ ಚುಸ್ರಿ, ನೀವು ಅಪ್ಪನ ಅಲ್ಲಪ್ಪ, ಇವ್ರು ಅಂದ್ರೆ ಇವ್ರಪ್ಪ. ನಿಮ್ಮ ಇವ್ರ ಅಪ್ಪನಂತೆ, ಇವ್ರ ಅಪ್ಪ ಹೆಂಗಿರ್ತಾನೆ ಅಂತ ಹೇಳಿ ಗೊತ್ತೇನ್ರಿ? ಆ KGF ಪಿಕ್ಚರ್ ದಡ ಹಂಗಿರ್ತಾನೆ ಅಂತ ಹೇಳಿ 8 ಪಂಟ
ಬೆದರಿಸಿ ಬೆಂಡು ಮಾಡ್ಬಿಡ್ತಾನೆ ಇದನ್ನ ಆದ್ರೆ ನಾನು ಅನ್ಕೊಂಡಿಲ್ಲ ನೀನೇನು ಅವನ ಗೊತ್ತೇನ್ರಿ ಆ ಪನ್ನೇರು ಗಂಟೆ ಕಾಲಿ ತಗ್ಸೋರು ಪಡ್ಡೆ ಉಳಿತಾಗ ನಮ್ಮೂರು ಕೆಳಗುಂಡಿಲಿ 30 ವರ್ಷ ತಪ್ಪಿಸ್ತಾರೆ ಹಳೆ ಕೊರಮೈತಂಗ ಇವ್ರ ಅಪ್ಪ ಅಂತೆ ಅವ್ನು ಹೇಳಪ್ಪ. ನಾನೇನು ಸುಮ್ಮನೆ ಮಾತಾಡ್ತಿಲ್ಲ ನೀನು ಏನಂತ ನಮ್ಮಪ್ಪ ದಡ್ಬಡಿ ಮಗ ಪೆದ್ದ ಮಗ ಎಪ್ಪೆಟ್ಟು ಟ್ಯೂಬ್ಲೈಟು ಆ ಸೀಣ ಆಯ್ತಾಗ ಮಗನೇ ತಲೆ ಕೆಡ್ಸ್ಕೊಬೇಡ ಆಮೇಲೆ ಟೈಮ್ ನೋಡ್ಕೊಂಡು ಚೆಟ್ಟು ಬಂದು ಪಟ್ಟು ಮಾಡ್ಬೇಕು ಅಂತ ಹೇಳೋಳಕಂದ್ರೆ ಅಯ್ಯೋ ಇಲ್ಲಿ ಪ್ರೀತಿ ಮಾಡ್ಬೇಕು ಅಂತ ಹೇಳೋಳ ಏನು ಇನ್ನೇನೋ ಮಾಡ್ಬೇಕು ಅಂತ ಹೇಳ್ಬಿಟ್ಟಾಳೆ ಇದು ಬರೀ ಭಗವಾನ್ ನಾಯಿ ನಿಂತೇವು 12 ನಾಯಿ ಬರ್ಲಿ ಛೇತ್ರಿ ತುದಿಯದಲ್ಲ ಅದ್ರಲ್ಲ ಯಾರು ಕೂತ್ರಿ ಅಂತ ನಾಯಿಗಳ ಬಾಲ ಮೂರು ನಡಿ ಕರ್ಕೊಯ್ತೀನೋ ಮುಗಿಯ ಕರ್ಕೊಂಡು ಹೋಗು ಎಷ್ಟು ದಿನ ಅಂತ ಕರ್ಕೊಂಡು ಕಾವ್ಕದ್ಯ ಆ ಕಾಗೇಪುರದಲ್ಲೂ ಕಾಯ್ತೀಯ ಆ ದೇಪುರದಲ್ಲೂ ಕಾಯ್ತೀಯ ಸ್ಥಳಗೋಗಿದ್ಯು ಕಾದ್ಯ ಅಲ್ಲೇ ಅವಳ ಚಮಕಾಯಿಸಿ ಚಿಂದಿ ಉಡಾಯಿಸಿಲ್ಲ ನನ್ನ ಹೆಸರು ಹರಿ ಹರಿ ಗೋವಿಂದ ಎಲ್ಲಕಂದ್ರೆ ಮಂಚಿನ ಥರ ಕರ್ಗೋಗಿ ಆದಷ್ಟು ಬೇಗ ಒಳ್ಳೇದಾಗುವಾಗ ಮಾಡು ನಿನ್ನ ಕಣ್ಣು ಸದಾ ನಮ್ಮ ಕುಟುಂಬದ ಮೇಲೆ ನಿನ್ನ ಪ್ರಾರ್ಥನೆಗೆ ಮೆಚ್ಚಿ ಬಂದಿರುವೆ ಬೇಕಾದವರನ್ನು ಕೇಳು ನೀವಾ ಕೂತ್ಕೊಳ್ಳಿ ದಯವಿಟ್ಟು ಕ್ಷಮಿಸಿ ನಮ್ಮ ಮನೇಲಿ ಕೂತ್ಕೊಳ್ಳೋದಕ್ಕೆ ಕೂಡ ಒಂದು ಸರಿಯಾದ ಆಸನ ಇಲ್ಲ ಅದು ಅಲ್ಲದೆ ಅಣ್ಣ ಕೆಲ್ಸಕ್ಕೆ ಹೋಗಿದ್ದಾನೆ ಏನಾದರೂ ವಿಷಯ ಇದ್ರೆ ಹೇಳಿ ಅಣ್ಣ ನಾನು ನಿಮ್ಮ ಅಣ್ಣನನ್ನು ನೋಡಲು ಬಂದಿಲ್ಲ ನಿಮ್ಮನ್ನೇ ನೋಡಲು ಬಂದಿರುವೆ ಏನು ನನ್ನ ನೋಡೋದಕ್ಕೆ ಅಂದು ಮದುವೆ ವಿಷಯವನ್ನು ಮಾತನಾಡಲು ಬಂದಾಗ ನನ್ನ ಒಪ್ಪಿಗೆಯನ್ನು ಮಾತ್ರ ನಿಮ್ಮ ಅಣ್ಣನ ಜೊತೆಯಲ್ಲಿ ಹೇಳಿ ಹೋದೆ ಆದರೆ ನಿಮ್ಮ ಒಪ್ಪಿಗೆಯನ್ನ ಕೇಳದೆ ತಪ್ಪು ಮಾಡಿರುವೆ ನಿಮ್ದೇನಾದ್ರೂ ಅಭ್ಯಂತರ ಇದ್ರೆ ಸಂಕೋಚ ಪಡದೆ ಹೇಳಿ ನೋಡಿ ನಮ್ಮ ಅಣ್ಣ ಮಾತು ಕೊಟ್ಟ ಮೇಲೆ ಮುಗೀತು ನನಗೆ ತಂದೆ ತಾಯಿ ಬಂಧು ಬಳಗ ಎಲ್ಲ ಅವನು ತಾಯಿಯಾಗಿ ನನ್ನನ್ನು ಮುದ್ದಾಡಿದ್ದಾನೆ ತಂದೆ ಆಗಿ ಹಣ ಕೊಟ್ಟಿದ್ದಾನೆ ಅಕ್ಕ ತಂಗಿನ ಸ್ಥಾನದಲ್ಲಿ ನಿಂತು ನನ್ನನ್ನು ಅಲಂಕಾರ ಮಾಡಿ ಕಣ್ತುಂಬ ಸಂತೋಷಪಟ್ಟಿದ್ದಾನೆ ನಾನು ಅಂತ ಅಣ್ಣನ ಮಾತು ಯಾವತ್ತೂ ಎದುರಾಡೋದಿಲ್ಲ ಅವನೊಟ್ಟಿಗೆ ನಾನು ಪದ್ಮ ನಾನು ಕೇಳಿದೆ ಅಂತ ಬೇಜಾರು ಮಾಡ್ಕೋಬೇಡ ಪ್ರತಿಯೊಂದು ಹೇಳಿಗೂ ಆಸೆ ಅಭಿಲಾಷೆಗಳಿರುತ್ತೆ ಹೆಣ್ಣಾದವಳು ನಾನು ಇಂಥವರನ್ನ ಕೈ ಹಿಡಿಬೇಕು ಇಂಥ ಮನೆಯನ್ನ ಸೇರಬೇಕು ಯಾವ ರೀತಿ ಬದುಕಬೇಕೆಂಬ ಮಹದಾಸೆ ಹೊತ್ತಿರ್ತಾಳೆ ಯಾರದೋ ಒತ್ತಡಕ್ಕೆ ಮಣಿದು ಸಂದರ್ಭಕ್ಕೆ ಸಿಕ್ಕಿ ಮದುವೆ ಆಗಿ ಮನ ತುಂಬಿದಾಗ ಆ ಮನೆಯಲ್ಲಿ ಆ ಸೌಕರ್ಯಗಳು ಸಿಗದಿದ್ದಾಗ ಸಂಸಾರದಲ್ಲಿ ಒಡಕು ಶುರುವಾಗುತ್ತೆ ಹಾಗಾಗಬಾರ್ದು ಎಂಬುದೇ ನನ್ನ ಆಸೆ. ನೋಡಿ ಎಲ್ಲ ಖನಿಜ ಸಂಪನ್ಮೂಲಗಳು ಸಿಗೋದು ಈ ಭೂತಾಯಿ ಮಡ್ಲಲ್ಲಿ ಆದರೆ ಒಂದಿನ ಚಿನ್ನ ಅಂತ ಕರಿತೀವಿ ಮತ್ತೊಂದಿನ ಹಿತ್ತಾಳೆ ಅಂತ ಕರಿತೀವಿ ಇನ್ನೊಂದಿನ ತಾಮ್ರ ಮತ್ತೊಂದಿನ ಕಬ್ಬಣ ಅಂತ ಕರಿತೀವಿ ಯಾವುದೇ ಕಾರಣಕ್ಕೂ ಕಬ್ಬಣನ ಚಿನ್ನ ಅಂತ ಕರೆಯೋದಿಲ್ಲ ಅಲ್ವಾ ಹಾಗೆ ಎಲ್ಲ ಹೆಣ್ಮಕ್ಳ ಗುಣನ ಒಂದೇ ಅಂತ ತೂಕ ಮಾಡಬೇಡಿ ಪರವಾಗಿಲ್ವೇ ನಿಮಗೂ ಮಾತನಾಡಲಿಕ್ಕೆ ಬರುತ್ತೆ ತುಂಬಾ ವಿಷಯ ತಿಳ್ಕೊಂಡಿರೋ ಪದ್ಮ ಹೇಳ್ಬೇಕಾದ್ದು ನನ್ನ ಧರ್ಮ ಹೇಳಿದ್ದೀನಿ ಇನ್ನು ನಮ್ಮ ಮನೆಯಲ್ಲಂತೂ ಅತ್ತೆಯ ಕಾಟವಿಲ್ಲ ಮಾವನ ಆರ್ಭಟವಿಲ್ಲ ಇರೋನೊಬ್ಬ ತಮ್ಮ ಬಿಟ್ಟೆ ನಾನು ನನ್ನ ಮನೆ ಬೆಳಗುವ ನಂದಾದೀಪನಿನಾಗಿ ಬೆಳಗಬೇಕು ನೋಡಿ ಇನ್ನೂ ಒಬ್ಬ ಮೈದೂರಿಗೆ ಮಮತೆ ತೋರೋ ತಾಯಿಯಾಗಿ ನಿಮ್ಮಂಥ ಚಿನ್ನದ ಗುಣ ಇರೋರಿಗೆ ನಿಮ್ಮ ಪಾದ ಸೇವಕಿಯಾಗಿ ನಾನು ನಿಮ್ಮ ಮನೆಗೆ ಬರ್ತೀನಿ ಸರಿನಾ ಇಂಥ ಭಾಗ್ಯ ಎಲ್ಲರಿಗೂ ಸಿಗೋದಿಲ್ಲ ಕೆಲವರಿಗೆ ಮಾತ್ರ
ಅದರಲ್ಲಿ ನಾನು ಕೂಡ ಒಬ್ಬನಾಗಿರುವೆ. ನಿನ್ನಂತವಳನ್ನ ಸತಿಯಾಗಿ ಪಡಿಬೇಕಾದ್ರೆ ನಾನು ಕೊಡೋದಿಲ್ಲ ಅಂತ ಮಾಡಿದ್ದೆ. ವರದಕ್ಷಿಣೆಯನ್ನು ಹೆಂಚಿಲ್ ಕಾಸಿಗಾಸೆ ಪಡೆದು ಬಡತನದಲ್ಲಿ ನೊಂದು ಬೆಂದು ಕಣ್ಣೀರಿನ ಕಡ್ಡಲೆ ಮುಳುಗೋಗ್ತಿರೋ ನನ್ನ ಕೈ ಹಿಡಿದು ಕಾಪಾಡಿದ ಪುಣ್ಯಾತ್ಮರು ನಿಮ್ಮಂತವ್ರನ್ನ ಪಡೆಯೋದು ನಾನು ಆ ದೇವರಿಗೆ ಒಳ್ಳೇದು ಮಾಡಿ ಮೇಲೆ ಹೇಳು ಪದ್ಮ. ಜನ್ಮದ ಗೆಳತಿ ನನ್ನ ಗೆಳತಿ ನನ್ನ ಗೆಳತಿ ನನ್ನ ಜೀವದ ಬೊಡತಿ ನನ್ನ ಬೊಡತಿ ನನ್ನ ಬೊಡತಿ ಸೂಕಾಂತಿ ಹೂವಾಣಿ ಗದ್ದೆ ಬದಿಗರ್ತೆ ನಾನು ನಂಗಾಗಿ ಬೇಲಿ ದಾಟಿ ತಂದೆ ನೀನು ಎಡೆಗೆ ಔಚಿನ ಕಾಲುವೆ ನಿನ್ನನು ಜನ್ಮದ ಗೆಳತಿ ನನ್ನ ಗೆಳತಿ ನನ್ನ ಗೆಳತಿ ನನ್ನ ಜೀವದ ಬುಡತಿ ನನ್ನ ಬುಡತಿ ನನ್ನೊಡತಿ ಸಂತೋಷ ಮೂಡೈತೆ ಹರಿಯುವರೆಗೂ ನಿನ್ನ ಕಣ್ಣಲ್ಲಿ ನಾನು ಇರುವರೆಗೂ ನೀಡುತ್ತಾ ಕಾಯುವೆ ನಿನ್ನನು
ಯಾವ ಸಂಪ್ರದಾಯನಿಲ್ಲ ಏನ್ ಮಣ್ಣಂಗಟ್ಟಿನಿಲ್ಲ. ನೋಡು, ನಾನು ಹೇಳ್ದಂಗೆ ಕೇಳು, ಉದ್ಧಾರ ಆಗ್ತೀಯ. ಅದನ್ನ ಬಿಟ್ಟು ಈ ಸಂಪ್ರದಾಯ ಹಾಗಿರ್ಬೇಕು ಹೀಗಿರ್ಬೇಕು ಅನ್ಕೊಂಡು ಏನಾದ್ರೂ ಯೋಚನೆ ಮಾಡ್ಕೊಂಡು ಹೋದ್ರೆ ನಿನ್ ಜೀವನನ ನೀನೇ ಪಣಕ್ಕೆ ಇಟ್ಕೊಂಡು ನೀನೇ ಕಷ್ಟ ಅನ್ಕೊಳ್ತೀಯ. ನಾನು ಹೇಳ್ದಂಗೆ ಕೇಳು, ನಿನ್ ಜೀವನದಲ್ಲಿ ಮುಂದೆ ಬಂದೇ ಬರ್ತೀಯ. ನೋಡು, ನೀನ್ ಹೇಳ್ದಾಗೆ ಹಣ ಬಿಸಾಕಿದ್ರೆ ಹುಡುಗ ಸಿಗ್ಬೋದು, ಆದ್ರೆ ಒಳ್ಳೆ ಇರು ಗಂಡು ಸಿಗೋದಿಲ್ಲ ಕಣೆ. ಅಂತ ಗುಣವಂತ ಸಿಗ್ಬೇಕು ಅಂತ ನಾವು ಸದಾ ಪುಣ್ಯ ಮಾಡಿರ್ಬೇಕು. ನೀನ್ ಹೇಳೋದ್ ಕೇಳೆ. ನೋಡು, ಇಲ್ಲಿ ಯಾವ್ದೇ ರೀತಿ ಒಳ್ಳೆ ಮನ್ಸನ್ನ ನಾವು ಹುಡ್ಕೊಂಡು ಹೋಗ್ಬೇಕೆ ವಿನಃ ಅವ್ರಾಗಿ ಬರ್ತಾರೆ ಅಂತ ನಾವು ಕನ್ಸುಗಳನ್ನ ಕಾಣ್ಬಾರ್ದು ಕಣೆ. ಮನ್ಸು ಅನ್ನೋದು ಪ್ರೀತಿನಲ್ಲಿ ಇದ್ರೆ ಇಷ್ಟ. ಹಾಗಂತ ಅವ್ರು ಹೇಳ್ದಾಗೆಲ್ಲ ನಾವು ಕೇಳ್ಬೇಕು ಅನ್ನೋದು ಏನು ಇಲ್ವಲ್ಲ. ದಯವಿಟ್ಟು ನನ್ನ ಮಾತನ್ನ ಕೇಳು. ನಾನು ಹೇಳಿದ ಮಾತು ಕೇಳ್ತೀಯೋ ಅಥವಾ ನೀನ್ ಮಾತನಂತೆ ನಡ್ಕೊಳ್ತೀಯೋ ಹೇಳು. ಸರಿ ಸರಿ ಬಿಡಮ್ಮ, ನೀನು ಹೇಳ್ದಾಗೆಲ್ಲ ಅದಕ್ಕೆ ನನ್ನ ಕೈಲಾಗಲ್ಲ. ಅದ್ ಸರಿ, ನಿನ್ ಮದ್ವೆ ವಿಚಾರ ಏನಾದ್ರೂ ಮಾತಾಡ್ತಿದಾರ ಇಲ್ವಾ? ಹೇಗೆ? ಹೌದು, ನಾನು ಮದ್ವೆ ವಿಷಯನೇ ಮಾತಾಡೋಣ ಅನ್ಕೊಂಡಿದ್ದೆ, ಆದ್ರೆ ನೀನೇ ಮಾತಾಡ್ಬಿಟ್ಟಲ್ಲ. ಅಂದ ಹಾಗೆ ಮದ್ವೆ ವಿಷಯ ಏನಿಲ್ಲ. ನಾನು ಈಗಾಗ್ಲೇ ಒಬ್ನನ್ನ ಮನ್ಸಾರೆ ಪ್ರೀತಿಸ್ತಾ ಇದ್ದೀನಿ, ಅವನನ್ನೇ ಮದ್ವೆ ಆಗ್ತಾ ಇದ್ದೀನಿ. ಯಾಕೆ ಅಂದ್ರೆ ಪ್ರೀತಿ ಮಾಡ್ತಿದ್ಯಾ? ಅದ್ ಸರಿ, ಆ ಹುಡ್ಗ ಯಾರು, ಅವ್ರ ಮನೆತನದ ಬಗ್ಗೆ, ಅಪ್ಪ ಅಮ್ಮ ಹಿನ್ನೆಲೆ ಎಲ್ಲ ತಿಳ್ಕೊಂತಾನೆ ಪ್ರೀತಿ ಮಾಡ್ತಿದ್ಯಾ? ಅವನ್ ಯಾರು, ಅವನ್ ಏನ್ ಮಾಡ್ತಿದ್ದಾನೆ, ಹೇಗಿದ್ದಾನೆ ಅಂತ ನನಗ್ ಮಾತ್ರ ಗೊತ್ತು. ಅದು ನನಗೆ ಗೊತ್ತಿದ್ರೆ ಸಾಕಲ್ವಾ. ನೋಡು, ಅವನೆಂತೂ ಸೂಪರ್ ಆಗಿದ್ದಾನೆ. ಅವನ ಗುಣನೂ ತುಂಬಾ ಚೆನ್ನಾಗಿದೆ. ನನ್ನ ಜೀವನದಲ್ಲಿ ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋ ನಂಬಿಕೆ ಮಾತ್ರ ಇದೆ. ಅದು ಬಿಟ್ರೆ ಅವ್ರ ಅಣ್ಣ ಏನೋ ಕೆಲಸ ಮಾಡ್ಕೊಂಡಿದ್ದಾನೆ ಅಂತ ಕೇಳ್ಪಟ್ಟೆ. ಗೊತ್ತಿಲ್ಲ ಬಿಡು. ಅವ್ರ ಮನೆ ವಿಷಯ ಎಲ್ಲ ತಿಳ್ಕೊಂಡು ಏನಾಗ್ಬೇಕು ನನಗೆ? ನಾನು ನನ್ನ ಜೀವನನ ಅವನ ಜೊತೆ ಹಂಚ್ಕೋಬೇಕು. ಅವನ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ರೆ ಅಷ್ಟೇ ಸಾಕಲ್ವಾ. ಇನ್ನೇನು ಅವನಿಂದ ನಾನು ಹಣ ಏನು ಬಯಸಲ್ಲ. ಯಾಕಂದ್ರೆ ಈಗಾಗಲೇ ನಾನು ಮನೆಯಲ್ಲಿ ಬೇಕಾದಷ್ಟು ಹಣ ಅವನಿಗೋಸ್ಕರನೇ ಮೀಸಲಾಗಿಟ್ಟಿರ್ಬೇಕಾದ್ರೆ ಇನ್ನು ಹಣದ ಅವಶ್ಯಕತೆ ನನಗೇನಿಲ್ವಲ್ಲ. ಏನೇ ಆದ್ರೂ ನಿನ್ನಷ್ಟು ಧೈರ್ಯ ನನಗಿಲ್ಲ ಬಿಡಮ್ಮ. ಯಾಕೆ ಅಂದ್ರೆ ನಾನು ಕಾಗಿಗೂಡಲ್ಲಿ ಹುಟ್ಟು ಬೆಳೆದಿರೋಳು, ನೀನು ಕೋಗಿಲೆಗೂಡಲ್ಲಿ ಹುಟ್ಟು ಬೆಳೆದಿರೋಳು. ಆದ್ರೆ ನಾನು ಯಾವಾಗಲೂ ಸೌಭಾಗ್ಯವತಿಯಾಗಿ ಬಾಳ್ಬೇಕು ಅಂತ ಆಸೆ ಪಡ್ತೀನಿ, ನೀನು ಶೃಂಗಾರವತಿಯಾಗಿ ಬಾಳ್ಬೇಕು ಅಂತ ಆಸೆ ಪಡ್ತೀಯ. ಹಾ ಹೌದಮ್ಮ, ಹೌದು. ನಾನು ಶೃಂಗಾರವತಿಯಾಗೆ ಬಾಳ್ಬೇಕು. ನೋಡು, ನಿನ್ ಸಂಸಾರನ ನೀನ್ ಅದೇ ಹೇಗೆ ನಿಭಾಯಿಸ್ಕೊಂಡು ನೀನ್ ಬಾಳ್ತೀಯೋ ಹಾಗೆ ಬಾಳು. ನೋಡೋಣ ನಿನ್ ಜೀವನ ಚೆನ್ನಾಗಿರುತ್ತೋ ಅಥವಾ ನನ್ ಜೀವನ ಚೆನ್ನಾಗಿರುತ್ತೋ ಅಂತ. ಹಾ, ಒಂದ್ ವಿಷಯನ ಮರಿಬೇಡ. ಆದಷ್ಟು ಬೇಗ ಮದ್ವೆ ಫಿಕ್ಸ್ ಮಾಡ್ಕೊಂಡು ಕಾಗ್ದನ ತಗೊಂಡ್ ಬಾ, ಆಗ್ಲೇ ಮೀಟ್ ಆಗೋಣ, ಸರಿನಾ? ಹಾ ಸರಿ, ನಾನು ಟೈಮ್ ಆಯ್ತು, ನಾನಿನ್ನು ಹೊರಡ್ತೀನಿ. ನೋಡು, ನಾನು ನಿನ್ ಗೆಳತಿಯಾಗಿ ಒಂದೇ ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ ಕಣೆ. ಯಾವತ್ತಿದ್ರೂ ಹೆಣ್ಣು ಹುಟ್ಟು ಮನೆಗೂ ಕೊಟ್ಟು ಮನೆಗೂ ಗೌರವನ ಉಳಿಸಿ ಬೆಳೆಸೋಂಥವಳಾಗಬೇಕು, ಅದನ್ನ ಕಳಿಯೋಂಥವಳಾಗಬಾರ್ದು. ನೀನು ಯಾರ ಮನೆ ಸೊಸೆ ಆದರೂ ಪರವಾಗಿಲ್ಲ, ಆ ಮನೆ ಗೌರವ ಘನತೆನ ಎತ್ತಿ ಹಿಡಿಯೋಂಥವಳಾಗು, ಅಷ್ಟೇ ಕಣೆ ನನಗೆ ಹೇಳೋದು. ಅಯ್ಯೋ ನೋಡೆ, ನೀನು ಏನು ಹೇಳಿದ್ರು ಅಷ್ಟೇ. ನಿನ್ನ ಕಂತೆ ಪುರಾಣನ ಕೇಳೋ ಅವಶ್ಯಕತೆ ಇಲ್ಲ. ನಾನು ಹೇಳ್ದಾಗೆ ನಡ್ಕೊಳ್ಳೋದು. ನೋಡೋಣ ಮುಂದಿನ ಜೀವನದಲ್ಲಿ ನೀನ್ ಚೆನ್ನಾಗಿರ್ತೀಯಾ ನಾನ್ ಚೆನ್ನಾಗಿರ್ತೀಯ ಅನ್ನೋದನ್ನ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ. ಇದಕ್ಕೆ ನಿನ್ಗೂ ಕೂಡ ಚಾಲೆಂಜ್ಗೆ ಒಪ್ಕೊಳ್ತೀಯಾ? ಚಾಲೆಂಜ್ ನೀನೇ ಮಾಡ್ತೀಯ ಅಂದಮೇಲೆ ನಾನು ಒಪ್ಕೊಳ್ಳೇ ಇರ್ತೀನ. ಚಾಲೆಂಜ್ ಸರಿ ಕಣೆ, ನನಗೆ ಟೈಮ್ ಆಯ್ತು, ನಾನಿನ್ ಬರ್ತೀನಿ. ಪಾಪ, ಇದ್ರಲ್ಲಿ ಅವಳದೇನು ತಪ್ಪಿಲ್ಲ. ಬೆಳೆದಿರೋದೇ ಅಂಥವ್ರ ಗುಣಗಳ ನಡುವೆ, ಅವಳಿಗೂ ಅಂತ ಸ್ವಭಾವ ಬರೋದು ಸಾಮಾನ್ಯ ಅಲ್ವಾ? ಚಾಲೆಂಜ್ ಮಾಡುವ ಚಕ್ಕು
ಚಾಕೋರಿಗೆ ಸ್ವಾಗತ ಸುಸ್ವಾಗತ. ರೀ ಮಿಸ್ಟರ್, ನಾಲ್ಗೆನ ಬಿಗಿಡ್ದು ಮಾತಾಡ್ ಕಲ್ತ್ಕೊಳ್ಳಿ. ಕಾಲೇಜಿನ ವಾರ್ಷಿಕೋತ್ಸವ ದಿನ ನಾನ್ ನಿಮಗ್ ಮಾಡಿದ ಸ್ವಾಗತ ನೆನ್ಪಿದೆ ತಾನೇ? ನೆನಪಿದೆ. ಆ ನೆನಪಿನ ಕಾಣಿಕೆಯನ್ನು ತೀರಿಸಬೇಕೆಂದೇ ಹಗಲಿರುಳು ಹೊಂಚು ಹಾಕುತ್ತಿದ್ದೆ. ಆ ಸುದಿನ ಇಂದು ನನಗೆ ಒದಗಿ ಬಂದಿದೆ ನನ್ನ ಕನಸಿನ ಕನ್ಯೆ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ, ಬಿಡೋ ದಾರಿ. ವೇಟ್ ಪದ್ಮ, ವೇಟ್. ಈ ಸೋಬಲ್ ರಾಜನಿಗೆ ಮರ್ಯಾದೆ ಕೊಟ್ಟು ಅಭ್ಯಾಸವಿಲ್ಲ, ಮರ್ಯಾದೆ ತಕೊಂಡೇ ಅಭ್ಯಾಸ. ನಾನು ಯಾರು ಅಂತ ಗೊತ್ತಿದೆ ತಾನೇ? ಗೊತ್ತು, ಚೆನ್ನಾಗೆ ಗೊತ್ತು. ನೀನು ಈ ಊರಿನ ದೊಡ್ಡ ಶ್ರೀಮಂತರ ಮಗ. ಕಾಮ, ಕ್ರೋಧ, ಮೋಹ, ಮದ, ಮತ್ಸರ ಅನ್ನೋ ಕೆಟ್ಟ ಗುಣಗಳನ್ನ ಮೈಗೂಡಿಸ್ಕೊಂಡಿರೋ ಮೃಗ ಅಂತಾನು ಚೆನ್ನಾಗ್ ಗೊತ್ತು. ಅಷ್ಟೇ ಅಲ್ಲ, ನಿನ್ನಿಂದ ಎಷ್ಟೋ ಹೆಣ್ಮಕ್ಳುಗಳು ನೇಣಿಗೆ ಶರಣಾಗಿದ್ದಾರೆ ಅಂತಾನು ಚೆನ್ನಾಗ್ ಗೊತ್ತು. ಕಷ್ಟ ಹೇಳ್ಕೊಂಡು ಶರಣು ಅಂತ ಬಂದ ಹೆಣ್ಮಕ್ಳು ಸೀರೆ ಸೆರಗನ್ನ ಹೇಳಿದ ಕಾಮುಕ ಅಂತಾನು ಚೆನ್ನಾಗ್ ಗೊತ್ತು. ಸಾಕ, ಇನ್ನು ಬೇಕಾ? ಲೋಕ್ಪದ್ಮ, ನೋಡುವರ ಕಣ್ಣಿಗೆ ನೀನು ಬಡತನದ ಹೆಣ್ಣಾಗಿ ಕಾಣುವೆ, ನನ್ನ ಕಣ್ಣಿಗೆ ಅರಮನೆ ಅರಗಿಣಿಯಂತೆ ಕಾಣುವೆ. ನೀನು ಯೌವತ್ನ ತುಂಬಿದ ರಸ ತುಂಬಿದ ಮಾವಿನ ಹಣ್ಣಿನಂತೆ ನನ್ನ ಕಣ್ಣಿಗೆ ಬಿದ್ದೆಯೋ. ಅಂದೇ ನನ್ನ ಮನ ಕರಗುತ್ತಿದೆ ನಿನ್ನ ಸಂಗ ಸುಖಕ್ಕಾಗಿ. ಎಷ್ಟೋ ರಾತ್ರಿಗಳು ಕಳೆದು ಹೋಗಿದೆ ನಿನ್ನ ಪ್ರತಿರೂಪ ಕಂಡು. ಮಿಸ್ಟರ್, ಮತ್ತೊಬ್ರು ತೋಟದಲ್ಲಿರೋ ಮಾವಿನ ಹಣ್ಣಿಗೆ ಆಸೆ ಪಡಬೇಡ. ಆ ಹಣ್ಣನ್ನ ಕೀಳೋದಿಕ್ಕೆ ಪ್ರಯತ್ನ ಪಟ್ರೆ ನಿನ್ನ ಮೈ ಮೇಲೆ ಬೀಳುತ್ತೆ ಬೆತ್ತದ ಬರೆಗಳು. ಪದ್ಮ, ತುಪಾಕಿಯ ಗುಂಡಿಗೆ ಎದರದೆ ಈ ಗಂಡನೆಯ ಗಂಡು ನಿನ್ನ ಬೆತ್ತದ ಸೇವೆಗೆ ಎದುರುವೆನೆ. ನಿನ್ನ ಪಡೆಯಬೇಕೆಂಬ ಹಠಕ್ಕಾಗಿ ನನ್ನ ಘಟ ಇಲ್ಲೇ ಉರುಳಿದರೂ ಚಿಂತೆ ಇಲ್ಲ. ನನ್ನ ಮಾತಿಗೆ ಮಾನ್ಯತೆ ಕೊಟ್ಟರೆ ನೀನು ಮಹಾರಾಣಿ, ತಿರಸ್ಕರಿಸಿದರೆ ತಿರಪೆಯವರ ಪಾಲಿಗೆ ಸೇರಿಸಬಲ್ಲ ಈ ಸೋಬಲ್. ಬಾಯಿ ಮುಚ್ಚೋ ಮೂರ್ಖ, ಅಪಾಯ ಬರುವಂತ ಉಪದೇಶನ ಬೋಧಿಸ್ಬೇಡ. ಹಸಿ ಮಾಂಸನ ಕೊಕ್ಕು ತಿನ್ನೋ ಹದ್ದು ನೀನಾದ್ರೆ ಆ ಹದ್ದಿನ ರೆಕ್ಕೆನ ಹೇಗೆ ಕತ್ತರಿಸ್ಬೇಕು ಅಂತ ಈ ಪದ್ಮಕ್ ಚೆನ್ನಾಗ್ ಗೊತ್ತಿದೆ ಕಣೋ. ಕಣ್ಣಿಗೆ ಕಾಣೋ ಹೆಣ್ಣು ಮಕ್ಕಳು ಅಂದ್ರೆ ಏನೋ ತಿಳ್ಕೊಂಡಿದ್ಯಾ? ಬೈಲಲ್ಲಿಟ್ಟಿರೋ ಬೆಣ್ಣೆ ಅನ್ಕೊಂಡಿದ್ಯಾ ಅಥವಾ ಬೇಲಿನೇ ಇಲ್ದೇ ಇರೋ ಹೊಲ ಅಂತ ತಿಳ್ಕೊಂಡಿದ್ಯಾ? ಪದ್ಮ, ನಿನ್ನ ಈತ ನುಡಿಗಳನ್ನ ಕೇಳಿ ನಾನೇನು ದೇವಮಾನವಾಗಬೇಕಿಲ್ಲ. ನಾನು ಅಂದವಾದ ಹೆಣ್ಣಿಗೆ ಕಣ್ಣಿಡುವುದು, ಬೇಟೆಗಾರ ಅಂದವಾದ ಜಿಂಕೆಗೆ ಬಾಣ ಬಿಡುವುದು ಎರಡೂ ಒಂದೇ. ಪದ್ಮ, ನಿನ್ನ ಬೆತ್ತಲ ಮೈಗೆ ಮುತ್ತಿಡಬೇಕೆಂಬುದೇ ನನ್ನ ಬಹುದಿನದ ಆಸೆ. ಕಮಾನ್ ಪದ್ಮ, ಕಮಾನ್. ಹೆಣ್ಣು ಮಕ್ಕಳು ಅಂದ ತಕ್ಷಣ ನಿನ್ನ ಕಾಮದಾಟಕ್ಕೆ ಕರಿ ಗೊಂಬೆಗಳು ಅಂತ ತಿಳ್ಕೊಂಡಿದ್ದೆ. 10 ಜಿಂಕೆಗಳನ್ನ ನೀನು ಬೇಟೆಯಾಡಿರ್ಬೋದು ಮರಿ, ಅದೇ 11ನೇ ಜಿಂಕೆ ನಿನ್ನನ್ನ ಯಮನ ಸದನಕ್ಕೆ ಕರ್ಕೊಂಡು ಹೋಗಕ್ಕೆ ದಾರಿ ಮಾಡ್ಕೊಡುತ್ತೆ ಅನ್ನೋದನ್ನ ನೆನ್ಪಿಟ್ಕೋ. ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ. ಈ ಹೂವು ಹಾವ ಕೂಡ ಕೆರಳುತ್ತೆ ಅನ್ನೋ ತಿಳ್ಕೊ. ಓಕೆ ಪದ್ಮ, ಓಕೆ. ನೀನು ಆವಾದರೂ ಪರವಾಗಿಲ್ಲ. ನಾನು ಆ ವಾಡಿಗನಾಗಿ ಪೊಂಗಿ ಓದಿ ನಿನ್ನನ್ನ ಮನ ಬಂದಂತೆ ಆಡಿಸ್ತೀನಿ. ಈ ಸೋಬಲ್ ರಾಜನ ಇನ್ನೊಂದು ಹೆಸರೇ ಕಲಿಯುಗದ ಶಕುನಿ.
ಆ ಶಕುನಿಯ ಕೈ ಚಳಕದಿಂದಾಯಿತು ಕುರುಕ್ಷೇತ್ರ. ಧರ್ಮರಾಯನ್ ಕಾಲದಲ್ಲಿ ದುರ್ಯೋಧನನ ದಡ್ಡುತನದಿಂದ ಶಕುನಿ ತನ್ನ ಬೇಳೆನ ಬೇಯಿಸ್ಕೊಂಡು ಕುರುಕ್ಷೇತ್ರ ನಡೆಸಿರ್ಬೋದು. ಹಾಗಂತ ನೀನು ಈ ಕಲಿಯುಗದಲ್ಲಿ ಕುರುಕ್ಷೇತ್ರನ ಪ್ರಾರಂಭ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೆ ಆದ್ರೆ ನಿನ್ನ ಕತ್ತೆ ಹುರುಳಾಗ್ಬಿಡುತ್ತೆ ಕಣೋ. ನಿನ್ನಂತವನ್ಗೆ ಈ ರೀತಿ ಬುದ್ಧಿ ಮಾತಿಂದ ತಲೆಗೆ ಏನು ಹೋಗೋದಿಲ್ಲ. ಗರ್ತಿರೆಲ್ಲ ಎದ್ದು ಬಂದು ನೀನ್ ಎದೆಗೆ ಒದ್ದಾಗ್ಲೇ ನಿನಗೆ ಬುದ್ಧಿ ಬರೋದಂತ. ಇಂಥ ಆಟ ಮಾಡುವ ಹೆಣ್ಣುಗಳು ಕಂಡ್ರೆ ನನಗೆ ತುಂಬಾ ಇಷ್ಟ. ಲೋಕ್ ಪದ್ಮ, ನೀನಾಗಿಯೇ ಬಂದು ಈ ತೋಳ್ಬಂಧನದಲ್ಲಿ ಬಂದಿಯಾದರೆ ಸರಿ, ಎಲ್ಲವಾದರೆ ನನ್ನ ಕೊನೆಯ ಅಸ್ತ್ರ ಬಲಾತ್ಕಾರ. ಗಂಡ ಹೆಣ್ಣನ್ನ ಬಲಾತ್ಕಾರ ಮಾಡೋ ಕಾಲ ಹೋಗಿ ಯಾವ್ದು ಆಯ್ತು ಕಣೋ. ಇವಾಗ ಏನಿದ್ರು ಹೆಣ್ಣೆ ಗಂಡನ್ನು ಬಲಾತ್ಕಾರ ಮಾಡೋ ಕಾಲ ಬಂದಿದೆ, ತಿಳ್ಕೊ. ಓಕೆ ಪದ್ಮ, ಓಕೆ, ನೀನೇ ಬಲಾತ್ಕಾರ ಮಾಡು, ನಾನು ಬೇಡ ಅನ್ನಲ್ಲ. ಐಸೆ ಕಮಾನ್ ಕಮಾನ್ ಪದ್ಮ, ಕಮಾನ್. ನನ್ನನ್ನ ಕೆಣ್ಕದ್ರ ಪ್ರತಿಫಲ ಇವತ್ತು ಈ ಕಪಾಲ ಮೋಕ್ಷ. ಇನ್ನೊಂದು ಸರಿ ನನ್ನ ತಂಟೆಗೆ ಬಂದ್ರೆ ನಾನ್ ಮಾತಾಡೋದಿಲ್ವೋ, ನಾನು ಮೆಟ್ಟ ಮೆಟ್ಟ ಮಾತಾಡ್ತೇನೆ. ಇದುವರೆಗೆ ಈ ಸೋಬಲ್ ರಾಜನ ಮೈ ಮುಟ್ಟಿದ ಗಂಡು ಯಾರೂ ಇಲ್ಲ. ಯಕಶ್ಚಿತ ಹೆಣ್ಣಾದ ನೀನು ನನ್ನ ಕೆನ್ನೆಗೆ ಒಡೆದೆಯಲ್ಲ. ಆ ಸೇಡಿನ ಕಿಡಿಯನ್ನ ನಾನೆಂದಿಗೂ ಮರೆಯಲಾರೆ. ಪದ್ಮ, ನನ್ನ ಕೆನ್ನೆಗೆ ಒಡೆದನೆಂದು ನೀನು ಹೆಮ್ಮೆ ಪಡಬೇಡ. ಮಲಗಿದ್ದ ಸಿಂಹವನ್ನ ಕೆಣಕಿ ಕೆರಳಿಸಿದ್ದೀಯ. ಸಚ್ಚಂದವಾಗಿದ್ದ ಸರೋವರಕ್ಕೆ ಕಲ್ಲೊಡೆದು ಅಲೆ ಎಬ್ಬಿಸಿದ್ದೀಯ. ಎಲ್ಲಿಗೆ ಮುಗಿಯಿತು ಎಂದು ತಿಳಿಯಬೇಡ. ಎಂದಿನಿಂದ ಆರಂಭ ನನ್ನ ನಿನ್ನ ಬದುಕೆಂಬ ಯುದ್ಧ. ಅಶ್ವಮೇಧ ಕುದುರೆಯನ್ನ ಕಟ್ಟಿದ್ದಕ್ಕೆ ತಂದೆ ಮಗನ ಮಧ್ಯೆ ಯುದ್ಧ. ಈ ಸೋಬಲ್ ರಾಜನ ಮೈ ಮುಟ್ಟಿದ್ದೆ ಈ ಯುದ್ಧಕ್ಕೆ ನಾಂದಿ. ಪದ್ಮ, ನಿನ್ನ ಬಾಳೆಂಬ ವೃಕ್ಷವನ್ನ ನನ್ನ ಕೋಪಾಗ್ನಿಯ ಕೊಡಲಿಯಿಂದ ಕತ್ತರಿಸದ ಬಿಡಲಾರ ಈ ಸೋಬಲ್ ತುಂಬಾ ಊರ್ನೇ ತುಂಬಾ ಸಾಲ ಕೊಟ್ಬಿಟ್ಟವನೆ. ಎಲ್ಲಾನು ಒಂದ್ ಕಡೆಯಿಂದ ಕಲೆಕ್ಟ್ ಮಾಡ್ಬಿಡ್ಬೇಕೀಗ. ಬಂದ್ರಿ ಲೋ, ಯಾರಿದ್ದೀರಿ ಮನೇಲಿ? ಯಾರಿದ್ದೀರಿ? ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರಿ, ಯಾರಿದ್ದೀರಿ? ಬನ್ನಿ, ತಗೊಳ್ಳಿ. ಅತ್ತೆ ಕಾಣ್ದಂಗ್ ತಗೊಳ್ಳೋ ಸೊಸೆ ಇಂದಿರಿ, ಬನ್ನಿ ತಗೊಳ್ಳಿ. ಗಂಧದ ಗಡ್ಡಿ, ಗಮನ್ ಎಣ್ಣೆ, ಯಾರಿದ್ದೀರಿ? ಬನ್ರಿ. ಓ, ಏನು ಗಮದೆಣ್ಣೆ ನಮ್ಮ ಮನೆವರೆಗೂ ಬಂದ್ಬಿಟ್ಟಿದ್ದೀರಾ? ಓ, ಸಾಲದ ಬಾಕಿ ವಸೂಲಿ ಮಾಡೋದಕ್ಕೆ ಬಂದಿದ್ಯಾ? ಹಂಗೇನಿಲ್ಲ ರೀ. ಮತ್ತೆ ನಮ್ದು ಮಾಮೂಲಿ ಮನೆ ಬಾಗಿಲು ಕುಟ್ಟೋದು ನಮ್ ಕೆಲ್ಸ ಅಲ್ವಾ? ವಾ, ನಿನಗೆ ಯಾರು ತಟ್ಲಿಲ್ವಾ? ಯಾಕೆ ಅಂತೀನಿ? ಯಾಕೆ ಅಂದ್ರೆ ಅಲ್ಲ, ಕಂಡ್ಕೊಂಡವ್ರ ಮನೆಗೆ ಹೋಗಿ ಬಾಗ್ಲು ತಟ್ಟಿದ್ರೆ ಇನ್ನು ಸುಮ್ನೆ ಬಿಟ್ಟಾರ? ಬೇರೆಯವ್ರ ವಿಷಯ ಇರ್ಲಿ ಕಣ್ರಿ, ನಿಮ್ಮನ್ನೇ ತಗೊಳ್ಳಿ. ಕಟ್ಟಿ ಕುಟ್ಟಿ ಕೂಗಿ ಕರ್ಮ್ ಮಾಡಿಲ್ವಾ? ಏನಯ್ಯ ಬರೀ ಡಬಲ್ ಮೀನಿಂಗ್ ಮಾತಾಡ್ತಿದ್ಯಲ್ಲ, ಯಾಕೆ ಅಂತ? ಮತ್ತೆ ನೀವು ಕೋಪ ಮಾಡ್ಕೊತಿದ್ದೀರಲ್ಲ, ಒಂದ್ಸಲ
ಸ್ವಲ್ಪ ಮಾತು ವ್ಯತ್ಯಾಸ ಆಯ್ತದೆ. ಹಾ. ಅದು ನೀವ್ ಮತ್ತೆ ಬೇಜಾರ್ ಮಾಡ್ಕೊಂಡ್ರೆ ಅದ್ ಸರಿ. ಹಾ. ಹೆಂಗಿತ್ತು ನಮ್ ಗಮನದಂಡೆ? ಏನಂದೆ ಇನ್ನೊಂದ್ಸಲ ಹೇಳು. ಹೆಂಗಿತ್ರಿ ನಮ್ ಗಮನದಂಡೆ? ಎತ್ತು ಮಾತಿದ್ರೆ ಅಂದ್ರೆ ಇನ್ನೊಂದ್ಸಲ ನೀನು ಗಮ್ಮುದೆಣ್ಣೆ ಸುದ್ದಿ ಏನಾದ್ರು ಎತ್ತುದ್ರೆ ಅಂದ್ರೆ ಸರಿ ಬರೋದಿಲ್ಲ. ಅಲ್ಲ ನೀನು ಗಮ್ಮುದೆಣ್ಣೆನೋ ಏನೋ ಸೊಂಟ ಮುರಿದ್ಬಿಡ್ತೀನಿ ಆ ಸುದ್ದಿ ಏನಾದ್ರು ಎತ್ತಿದ್ರೆ. ಯಾಕ್ರಿ ಮೇಡಮ್ ಅಂತದ್ದೇನಾಯ್ತು ಅಂತ? ಏನಾಯ್ತು ಅಂತ ಕೇಳ್ಬೇಕಾ ನೀನು? ಅದನ್ನು ಏನಾಯ್ತು ಬಿಡಿಸಿ ಹೇಳಿ. ಅಲ್ಲ ನೀನು ಗಮ್ಮುದೆಣ್ಣೆ ಹಾಕೊಳ್ಳೋಕ್ಕಿಂತ ಮುಂಚೆ ಬರೀ 9 ಜನ ನನ್ನನ್ನ ಚುಡಾಯಿಸ್ತಾ ಇದ್ರು. ಹಾಕೊಂಡ್ಮೇಲೆ ಈಗ 90 ಜನ ನನ್ನನ್ನ ಚುಡಾಯಿಸೋದಕ್ಕೆ ಶುರು ಮಾಡೋರೆ ಗೊತ್ತೇನು? ಇದಕ್ಕೆಲ್ಲ ಯಾರು ಹೇಳೋದು ಅಂತ? ಅದೇನಿನ ಬಾಲ ಈ ಕಡೆ ಯಾಕೆ ಅಲ್ಲಿಂದ ಇಲ್ಲಿಗೆ ಆನೆ ಮರಿ ಓಡಾಡ್ದಂಗೆ ಓಡಾಡ್ತಿದ್ಯಲ್ಲ. ಇಲಿ ಮರಿ ಓಡಾಡ್ದಂಗೆ. ಇಲಿ ಮರಿ ನನ್ನ ಎದುರುಗಡೆ ಇಲಿ ಮರಿನಾ? ನಿನ್ನ ಸೆಂಟು ಬೇಡ, ನಿನ್ನ ಸೆಂಟಿನ ಸವಾಸನೂ ಬೇಡ. ಅದೇನೋ ಅಂತಾರಲ್ಲ ಹಂಗಾಯ್ತು ನನ್ನ ಕತೆ. ನಾನ್ ಸಿಗೋದಾಗಿರ್ಲಿ. ಹಾ. ನಮ್ ಸೆಂಟನ್ ಗಮ್ಮತ್ ಹೆಂಗಿದೆ ಅಂತ ಗೊತ್ತಾಯ್ತೇನ್ರಿ? ಹಾ ನಮ್ದು ಒರಿಜಿನಲ್ ರೇ, ಒರಿಜಿನಲ್. ಹೌದೌದು ಹೌದು. ಜನ ಹಿಂದಿಂದೆ ಬರ್ಬೇಕಾದಾಗ್ಲೇ ಅನ್ಕೊಂಡೆ ಇದು ಎಷ್ಟು ಒರಿಜಿನಲು ಅಂತ. ಆಯ್ತಪ್ಪ, ನೀನು ಸೆಂಟು ಬೇಡ, ನೀನು ಬೇಡ, ನಿಂದಕ್ಕೂ ನಿನ್ನ ಸೆಂಟಿಗೂ ದೊಡ್ಡ ನಮಸ್ಕಾರ. ತಗೋ ತಗೋ, ನಿಂದ ಹಳೆ ಬಾಕಿ 10 ರೂಪಾಯಿ ಕೊಡ್ಬೇಕಾಗಿಲ್ಲ. ತಗೋ ಇಟ್ಕೋ. ಪಟಾಕಿ ಹೊಡೆಯೋದು ಸ್ವಲ್ಪ ನಿಲ್ಸ್ಬಿಡಿ. ಶಾಮಿಯಾನ ಮೇಲೆ ಬೀಳ್ತಾ ಇದೆ, ದಯವಿಟ್ಟು ಪಟಾಕಿ ಹೊಡೆಯೋರು. ಪಟಾಕಿ ಹೊಡೆಯೋರು ಸ್ವಲ್ಪ ನಿಲ್ಸ್ಬಿಡ್ರಿ. ಯಾಕ್ಲ ಮೂಸ್ ನೋಡ್ತಾ ಇದ್ಯಾ? ರೇ ಹಿಡ್ಕೊಳ್ರಿ, ನಾನು ಹಣಕ್ಕೆ ಬೆಲೆ ಕೊಡೋನಲ್ಲ, ಮತ್ತೆ ಗುಣಕ್ಕೆ ಬೆಲೆ ಕೊಡೋನು. ಹೌದೌದು. ನಿಮ್ಮ ಹತ್ರ ಯಾಕೆ ಮುಚ್ಚುಮರೆ? ಹಾ ಬಿಚ್ಚ ಹೇಳ್ತೀನಿ ಕೇಳ್ರಿ. ಹಾ ನಾನೊಬ್ಬ ವ್ಯಾಪಾರಸ್ಥ. ಹ್ಮ್ ನನಗಿನ್ನು ಮದುವೆ ಆಗಿಲ್ಲ, ಹಾ ಅಂದ್ರೆ ಬ್ರಹ್ಮಚಾರಿ. ಹಾ ದೂರದಿಂದ ಬಂದಿದ್ದೀನಿ. ಹಾ ಮಾಡ್ಬೇಕು ಅಂದಾಗ ತಿಂಗಳಿಗೊಂದ್ಸರಿ ಬೆಂಗಳೂರಿಗೋ ಮೈಸೂರಿಗೋ ಹೋಗ್ತರ್ತೀನಿ. ಏನ ಅದೇ ಗಂಧದ ಕಡ್ಡಿ ಗಮನದಣ್ಣ. ಅದ್ ಸರಿ, ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಾ ಇದೀಯಾ ಅಂತ? ಸರಿ, ನಮ್ ದೇಶನ ಏನಂತಾರ್ರಿ? ಏನಂತಾರೆ? ತಾಯ್ನಾಡು ಅಂತಾರೆ. ಹಾ ಜಾಗಕ್ಕೆ ಇನ್ನೊಂದ್ ಹೆಸ್ರೆ ಹೆಣ್ಣು ಕಣ್ರಿ. ಅಯ್ಯಯ್ಯಯ್ಯ, ಜಾಸ್ತಿ ಮಳೆ ಹೊಡಿಬೇಡ. ಅದೇನ್ ಹೇಳ್ಬೇಕು ಅಂತಿದ್ಯೋ ಕರೆಕ್ಟ್ ಆಗಿ ಹೇಳು. ನಿಮ್ಮಿಂದ ಒಂದ್ ಸಹಾಯ ಆಗ್ಬೇಕಲ್ಲ. ಆಯ್ತು ಸರಿ, ಅದಾಯ್ತು. ಅದೇನು ಅಂತ ಹೇಳು, ಆದ್ರೆ ಒಂದನ್ ಬಿಟ್ಟು. ಅದೊಂದ್ ಯಾವ್ದ್ರಿ? ಅದೇ ನಮ್ಮಪ್ಪ ಏನ್ ಬಿಟ್ಟು. ಅಯ್ಯೋ ನನ್ ಕರ್ಮ. ನಿಮ್ಮ ಅಪ್ಪನ್ ತಕೊಂಡ್ ನಾನೇನ್ ಮಾಡ್ಲಿ ಬಂಗಾರು? ಮತ್ತೆ ಬಂಗಾರು ಹೇಳು. ಬಂಗಾರು ಜಾಸ್ತಿ ಬರ್ಬೇಡ, ಮುಂದಕ್ಕೆ ಕೇಳ. ರಾತ್ರಿ ಹೊತ್ತು ಹಾ ಮಲ್ಕೊಳಕ್ಕೆ ಒಂಚೂರ್ ಜಾಗ ಬೇಕಣ್ರಿ. ಏನಂದೆ ಇನ್ನೊಂದ್ಸಲ ಹೇಳು. ರಾತ್ರಿ ಹೊತ್ತು ಮಲ್ಕೊಳಕ್ಕೆ ಒಂಚೂರ್ ಜಾಗ ಬೇಕಣ್ರಿ. ಅಯ್ಯೋ ಲೋಪರ್ ನನ್ನ ಮಗ್ನೆ. ಗಾಳಿ ಕಡೆ ಅಲ್ಲ, ಗಾಳಿ ಬಂದ್ರೆ ಗಾಳಿ ಬಡ ತರ ತೂರ್ಕೊಂಡೋಗೋ ನೀನು. ಏನ್ ಮಾತಾಡ್ತಿದ್ಯಾ? ಅಲ್ಲ, ಒಂಟಿ ಹೆಣ್ಣು ಮನೇಲಿದ್ದಾಳೆ, ಏನ್ ಬೇಕಾದ್ರೂ ಹೇಳ್ಬೋದಂತ ಬಾಯಿ ಬಂದಾಗ ಮಾತಾಡ್ತಿದ್ಯಾ? ನಾನೇನು ಸಾಮಾನ್ಯದಳು ಅಂತ ತಿಳ್ಕೊಬಿಡಕಲ್ಲ. ಊರಿನ ಜನನ್ನೆಲ್ಲ ಸೇರಿಸಿ ಬಾಯಿ ಪಡ್ಕೊಂಡು ನನ್ ರೇಪ್ ಮಾಡಕ್ ಬಂದಿದ್ದೆ ಅಂತ ಸೊಂಟ ಮುಚ್ಬಿಡ್ತೀನಿ. ನಾನ್ ಹೇಳಿದ್ದು ಹಂಗಲ್ಲ ಕಣ್ರಿ. ಮತ್ತಿನ್ನೇನು? ನೀವ್ ಏನೇನು ಅನ್ಕೊ ರೇಪು ಗೀಪು ಅಂತಿದ್ರಲ್ಲ, ಮತ್ತೆ ಮನೆ ಜಗ್ಲಿ ರೂಮ್ನ ಹಾ ಬಾಡಿಗೆ ಕೊಡ್ತೀರಾ ಅಂತ ಕೇಳಿದೆ ಅಷ್ಟೇ. ಬರೀ ರೂಮ್ ಸಾಕಾ ಇಲ್ಲ ಪಕ್ಕಕ್ಕೆ ಏನಾದ್ರೂ ಬೇಕಾ? ಬರೀ ರೂಮ್ ಸಾಕು, ಆಮೇಲೆ ನೋಡ್ಕಮ್ಮ. ಅಲ್ಲಕಲ್ಲ, ನಿನಗೆ ರೂಮ್ ಕೊಡ್ಸೋದಕ್ಕೆ ನೀನೇ ಸರ್ದಾರಪ್ಪನ ಮೊಮ್ಮಗನ ಇಲ್ಲ ಏನಲ್ಲಿ ಊರಲ್ಲಿರೋ ದೊಡ್ಡ ವ್ಯಕ್ತಿನ ನಿನಗೆ ರೂಮ್ ಕೊಡ್ಸ್ಬಿಡೋದಕ್ಕೆ? ಯಾರು ಕೊಡೋರವ್ರೆ ರೂಮ್ ಕೊಡೋದಕ್ಕೆ ಅಂತ? ನೋಡು, ನಿನಗೆ ಈ ಊರಲ್ಲಿ ಯಾರು ರೂಮ್ ಕೊಡಕ್ಕಿಲ್ಲ. ಬೇಕಾದ್ರೆ ಅಲ್ಲೋಡಲಿ ದೂರದಲ್ಲಿ ಒಂದು ಮಾರಿ ಗುಡಿ ಕಾಣಿಸ್ತೈತಾ?
ಅಲ್ಲೊಂದ್ ಜಗ್ಲಿ ಖಾಲಿ ಐತೆ, ಬೇಕಾರೆ ನೋಡು. ರೀ ಹಾ ಮನೆ ಚಿಕ್ಕದಾದ್ರು ಹಾ ಮನ್ಸು ದೊಡ್ಡದಾಗಿರ್ಬೇಕಣ್ರಿ. ಹೌದಾ? ಬದುಕಿದಾಗ್ಲೇ 4 ಜನರಿಗೆ ದಾನ ಧರ್ಮ ಮಾಡ್ರಿ. ಏನ ದಾನ ಧರ್ಮನ ದಾನ ಧರ್ಮ ಮಾಡಿ ಮಾಡಿನೇ ನಾನು ನಮ್ಮ ಅಪ್ಪ ಹಿಂಗಿದೀವಿ. ಇನ್ನೇನಾದ್ರು ಎಲ್ಲ ದಾನ ಮಾಡಿದ್ರೆ ಎಲ್ಲ ಹೊಂಟೋಯ್ತೈತೆ. ರೀ ಹಾ ಇದು ಬೆಂಕಿಗೆ ಹಾಕುರ್ರೆ ಬೆಂಗೋಗೋ ಸರಿಲವಿದು. ಹಾ ಬದುಕಿರುವಾಗ್ಲೇ ಹಾ. 4 ಜನರಿಗೆ ದಾನ ಧರ್ಮ ಮಾಡ್ರಿ. ಅಲ್ಲಕಲ್ಲ ಬಯಲಿ ನೋಡೋದಕ್ಕೆ ಒಳ್ಳೆ ಹುಡುಗನ್ ತರ ಕಾಣಿಸ್ತೀಯ. ಹೋದ್ ಜನ್ಮದಲ್ಲಿ ಏನಾದ್ರು ಗಿಣಿ ಶಾಸ್ತ್ರ ಏನಾದ್ರು ಹೇಳ್ತಿದ್ದ ಅಂತ? ಇಲ್ವಲ್ಲ. ಅಲ್ಲ, ತಲೆ ಮೇಲೆ ಸತ್ಯ ಹೊರ್ದಂಗೆ ಹೇಳ್ತಾ ಇದೆಯಲ್ಲ, ಅದಕ್ಕೆ ಕೇಳ್ದೆ. ಹೋಗಿ ನಮ್ಮಪ್ಪ ಇರ್ತಾನಲ್ಲ, ನಮ್ಮಪ್ಪ ಅವನಲ್ಲ, ಅವನು ಕೇಳು, ಎಂತ ರೂಮು ಎಂತ ಜಾಗ ಬೇಕು ಇದ್ರು ಅವನ್ ಕೊಡಿಸ್ತಾನೆ. ಅದ್ ಸರಿ ಹಾ ಎಲ್ಲಿರ್ತಾನೆ ನಿಮ್ಮಪ್ಪ? ಅಲ್ಲಿ ವಾಚ್ಮ್ಯಾನ್ ಕೆಲಸ ಮಾಡ್ತಾ ಇರ್ತಾನ ನೋಡು. ಏನ್ ಜುಗಡ್ ಗೇಟ್ನಲ್ಲ? ಏ ಏ ಚೇ ಅಲ್ಲ ಅಲ್ಲ, ಅಲ್ಲೊಂದು ಹುಚ್ಚಾಸ್ಪತ್ರೆ ಐತೆ ಗೊತ್ತಾ? ಗೊತ್ತು. ಅಲ್ಲೊಂದು ಹುಡುಗ ಅವನೇ ಗಮನದೆಣ್ಣೆ ಅಂತ, ಅವನು ಕಾಯ್ಕೊಂಡು ಕುಂತಿರ್ತಾನೆ. ಯಾಕೋ ಬತ್ತ ನನ್ ಬುಡಕೆ ಬತ್ತಿದ್ದೀರಾ? ಹಾ. ಇವಾಗ ನಿಮ್ಮ ಅಪ್ಪ ಎಲ್ಲಿದ್ದಾನೆ ಅಂತ ಹೇಳ್ರಿ. ಹೋಗ್ಲಿ ಬಿಡು, ಬಾಯ್ಲಿ. ಅಲ್ಲಿ ನೆಟ್ಟಿಗೆ ಹೋಗು. ಅವ್ನು ಯಾರೋ ಕೆಳಗೋಗು ಅಂತಾನೆ, ಅವ್ನ್ ಕೆಳಗಡೆ ಹೋಗು. ಆಯ್ತು, ಅಲ್ಲೇ ಹೊಂಟಾಯ್ತೀನಿ. ಆದ್ರೂ ಕೆಳಗಡೆ ಮೇಲ್ಗಡೆ ಹೋಗು. ಹಾ. ಅಲ್ಲಿ ಕೆಂಪಮ್ಮನ ಹೋಟ್ಲು ಅಂತ ಇರ್ತೈತಿ. ಗೊತ್ತು ಬನ್ನಿ ಹೇಳಿ. ಅಲ್ಲಿ ಹೋಗು, ಅಲ್ಲಿ ಮುಂದಕ್ಕೆ ಹೋಗು, ಅಲ್ಲಿ ನಮ್ಮಪ್ಪ ಮಲಗಿರ್ತಾನೆ. ಅಲ್ಲ ಅದು ಸರಿ ಕಣ್ರಿ. ಈ ಮಡ್ ಮಧ್ಯಾಹ್ನದಲ್ಲಿ ಇಷ್ಟೊಂದ್ ಗಂಡಸು ತುಂಬಿರೋ ಟೈಮ್ ನಲ್ಲಿ ನಿಮ್ಮ ಅಪ್ಪ ಆ ಕೆಂಪಮ್ ನೋಟ್ನಲ್ಲಿ ಯಾಕೆ ಮಲಗಿದ್ದಾರೆ? ಅಲ್ಲ, ಅನುಭವದವಸ್ತರು ನೋಡಿ ಹೆಂಗ್ ಕಿಸ್ತವ್ರ. ಎಕ್ಸ್ಪೀರಿಯನ್ಸ್ ಮೂರ್ನವ್ರು. ಎಲ್ಲ ಚೆನ್ನಾಗ್ ಮುಗಿಸ್ಕೊಂಡ್ಬಿಟ್ಟವ್ರೆ ಅನ್ಸುತ್ತೆ ಕಲ. ಅಲ್ಲ, ಎಲ್ಲರೂ ಏನಕ್ ಮಲಿಕಂತಾರೆ? ಏನಾದ್ರು ಕೆಲಸ ಇದ್ರೆ ಏನಾದ್ರು ಕೆಲಸ ಮಾಡಕ್ ಹೋಗ್ಬೇಕು ಅಂತಾನೆ ತಾನೇ ಹೋಗೋದು. ನೀನ್ ನನಗೇನ್ ಕೇಳೋದು? ಹೋಗ್ ನೋಡು, ಅಲ್ಲೇ ಕಾಣಿಸ್ತೈತೆ. ಸರಿ, ಹಾಗಾದ್ರೆ ಬಾ, ಕೇಳ್ಕೊಂಡು ಒಂದ್ ಕುಡ್ಕೊಂಡು ಬರೋಣ. ಅಷ್ಟೇ ತಾನೆ, ಮತ್ತೆ ಸುರು ಹಚ್ಕೋ. ಇರಕೋಬೇಡ, ಸಾಕು. ಯಪ್ಪೋ ಟಿಶ್ಯೂ ಟಿಶ್ಯೂ ಯಪ್ಪೋ ಯಾಕೋ ಮನ್ಸೆ ಕೈಯಾಗಿಲ್ಲ. ಟಿಶ್ಯೂ ಕನಸೆಲ್ಲ ನನಸಾದ್ರೆ ಹೀಗೆ ಕೂಸೆ. ಯಪ್ಪೋ ಯಾಕೋ ಮನ್ಸೆ ಕೈಯಾಗಿಲ್ಲ. ಟಿಶ್ಯೂ ಯಪ್ಪೋ ನಾಚಿಕೆ ನಾರದ ನಾಗೈತೆ, ಹೂಡಿಕೆ ಮಾಡಲು ಹೇಳೈತೆ, ಏನ್ ಹೇಳಿದರ ಚಂದವಾ. ಮುನ್ನೂರು ಮುತ್ತಿನ ಲಂಚನ ಮೊದಲಿದು. ಯಮ್ಮೋ
ಹಾಲಿನ ಬಣ್ಣದ ಮೈ ಐತೆ, ಆದರೆ ಮೈ ಕೆನೆ ಕಟ್ತೈತೆ. ಮುತ್ತುಂಡು ತಪ್ಪು ಮಾಡಿಕ ನಮ್ಮೂರ ರಾಣಿ ನೀ, ಸ್ವರ್ಗಕ್ಕೆ ಏನಿಲ್ಲಿ. ಚೆಲುವಾದ ಸೊಗಸೆಲ್ಲ ನನ್ನದೇ. ಯಪ್ಪೋ, ಯಾಕೋ ಮನ್ಸೆ ಕೈಯಾಗಿಲ್ಲ. ಟಿಶ್ಯೂ. ಕನಸೆಲ್ಲ ನನಸಾದ್ರೆ ಹೀಗೆ ಕೃಷೆ. ಯಪ್ಪೋ, ಯಾಕೋ ಮನ್ಸೆ ಕೈಯಾಗಿಲ್ಲ. ಟಿಶ್ಯೂ. ಏನು ಇವ್ರು ಹುಡ್ಸು ತಂದೆ ಇನ್ನೆಟ್ಕೊಳ್ಬೇಕೇನು ನನ್ನ ಕಾಣೆ. ಜಾಗ ಸಿಗಲಿ ಆಯಾ ನೋಡಿ ಪಾಯ ಹಾಕಿದ್ರೆ ಆಯ್ತು. ಓ ಬಾರಪ್ಪ ಪ್ರಕಾಶ್, ನೆನ್ನೆ ಬರ್ತೀನಿ ಎಂದು ಫೋನ್ ಮಾಡಿದ್ದೆ, ಇವಾಗ ಬರ್ತಾ ಇದೆಯಲ್ಲೋ? ಬೆಂಗಳೂರಿನಲ್ಲಿ ಸ್ವಲ್ಪ ಕೆಲಸ ಇತ್ತು ಅಣ್ಣ, ಮುಗಿಸ್ಕೊಂಡು ಇವಾಗ ಬರ್ತಾ ಇದ್ದೀನಿ. ಏನಣ್ಣ ಇಷ್ಟು ಬೇಗ ಕೆಲಸ ಕೊಟ್ಟಿದ್ಯಾ? ಸ್ವಲ್ಪ ಮ್ಯಾನೇಜರ್ನ ನೋಡಿದ್ದು ಕಣೋ, ಅದಕ್ಕೆ ಹೊರಟಿದ್ದೆ. ಅಣ್ಣ ಆಶೀರ್ವಾದ ಮಾಡೋಣ. ಆ ದೇವರು ನಿನ್ಗೆ ಆರೋಗ್ಯವಾಗಿ ಕೊಟ್ಟು ಕಾಪಾಡ್ಲಿ. ಮೇಲೆ ಹೇಳು ಪ್ರಕಾಶ್, ಏನಪ್ಪ ಇವತ್ತು ಇಷ್ಟೊಂದು ಸಂತೋಷವಾಗಿದ್ಯಾ? ಏನು ಸಮಾಚಾರ? ನಾನು ತುಂಬಾ ಖುಷಿಯಾಗಿದ್ದೀನಿ ಅಣ್ಣ. ಯಾಕೆ ಅಂತಂದ್ರೆ ನಾನು ಮಾಡುತ್ತಿರುವ ವ್ಯಾಪಾರದಲ್ಲಿ ಕಳೆದ ವರ್ಷಕ್ಕಿಂತ ಈ ವರ್ಷ ಆದಾಯ ಜಾಸ್ತಿ ಬಂದಿದೆ ಅಣ್ಣ. ಇಷ್ಟಕ್ಕೆಲ್ಲ ಕಾರಣ ನಿನ್ನ ಸಹಕಾರ ತಾನೇ ಅಲ್ವಣ್ಣ? ಹೇ ಪ್ರಕಾಶ್, ಇದರಲ್ಲಿ ಸಹಕಾರ ಉಪಕಾರದ ಮಾತ್ಯಾಕಪ್ಪ? ಅದು ನಿನ್ನ ಮನಸ್ಸಿನಲ್ಲಿ ಯಾವತ್ತೂ ಬರಬಾರ್ದು. ನಾನು ಬೇರೆ ಯಾರಿಗೂ ಸಹಾಯ ಮಾಡ್ತಿಲ್ವಲ್ಲ, ನನ್ನ ತಮ್ಮನಾದ ನಿನಗ್ ತಾನೆ. ಎತ್ತವರು ಯಮನ ಪಾಲಾದ ಮೇಲೆ ನೀನು ಬುದ್ಧಿವಂತನಾಗ್ಲಿ ಎಂದು ವಿದ್ಯೆ ಕಲಿಸ್ತೆ. ಆದ್ರೆ ಡಿಗ್ರಿ ಮುಗಿಸಿದ್ರು ಕೆಲಸ ಸಿಗ್ಲಿಲ್ಲ. ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಲಿ ಅಂತ ಈ ದಾರಿ ತೋರಿಸ್ತೆ. ನೀನು ಬುದ್ಧಿವಂತನಾಗಿ ವ್ಯಾಪಾರವನ್ನ ಅಭಿವೃದ್ಧಿ ಮಾಡ್ಕೊಂಡು ಬಂದಿರುವೆ. ಇದರಲ್ಲಿ ನನ್ನ ಸಹಕಾರವೇನು ಪ್ರಕಾಶ್? ನಿನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ. ಆ ಪ್ರಕಾಶ್, ವ್ಯಾಪಾರದ ಬರದಲ್ಲಿ ದಿನ ಬೆಳಗಾದ್ರೆ ಊರು ಸುತ್ತೀಯ. ನಿನ್ನ ಆರೋಗ್ಯದ ಕಡೆ ನಿಗಾ ಕೊಡಪ್ಪ. ನನ್ನ ಆರೋಗ್ಯದ ಬಗ್ಗೆ ಚಿಂತಿಸ್ಬೇಡಣ್ಣ, ನಾನಂತೂ ಚೆನ್ನಾಗೇ ಇದ್ದೀನಿ. ವ್ಯಾಪಾರ ಅಂದಮೇಲೆ 10 ಕಡೆ ಸುತ್ತಾಡ್ಬೇಕಾಗತ್ತೆ, ಅವಾಗ್ಲೇ ಅಲ್ವೇನಣ್ಣ ಹಣ ಸಂಪಾದನೆ ಆಗೋದು. ವಿದ್ಯೆ ಕಲಿತೇನೆಂದು ಮನೆಯಲ್ಲಿ ಕುಳಿತರೆ ತಿನ್ನಲು ಕೂಳು ಸಿಗಲಾರ್ದಣ್ಣ. ಈ ಸಮಾಜದಲ್ಲಿ ಬೆಲೆ ಸಿಗ್ಬೇಕಾದ್ರೆ ನಾವು ಹಣ ಗಳಿಸ್ಬೇಕಣ್ಣ. ಯಾವಾಗಲೂ ಹಣದ ಅಮಲಿನಲ್ಲಿದ್ರೆ ಹೇಗಪ್ಪ? ನಮ್ಮ ಜೀವನಕ್ಕೆ ಹಣವೇ ಪ್ರಾಮುಖ್ಯವಲ್ಲ, ಹಣದ ಜೊತೆ ಗುಣವಿರಬೇಕು. ನ್ಯಾಯ, ನೀತಿ, ಧರ್ಮ ಇವೆಲ್ಲವನ್ನ ಮೈಗೂಡಿಸ್ಕೋಬೇಕು. ಆ ಪ್ರಕಾಶ್, ಮಾತಿನ ಬರದಲ್ಲಿ ನಿನ್ಗೊಂದು ವಿಷಯ ಹೇಳೋದನ್ನೇ ಮರ್ತೆ ನೋಡು. ಯಾವುದನ್ನ ಮಾತು ವಿಷಯ?
ನಮಗೆ ಬಡತನವಿರಲಿ ಸಿರಿತನವಿರಲಿ, ನಾವಿಬ್ಬರು ಒಂದೇ ಪ್ರಾಣ ಎರಡು ದೇಹಗಳಿದ್ದಂತೆ. ನಾವಿಬ್ಬರು ಮದುವೆ ವಯಸ್ಸಿಗೆ ಬಂದಿದ್ರು, ನಮ್ಮ ಮನೆಯಲ್ಲಿ ಹೆಣ್ಣಿನ ಕೂಗಿಲ್ಲ. ಅದಕ್ಕೋಸ್ಕರ ನನ್ನ ಮಡದಿಯನ್ನಾಗಿ ಬರುವ ಮಹಾಲಕ್ಷ್ಮಿಯನ್ನ, ಅಂದರೆ ನಿನ್ನ ಅತ್ತಿಗೆಯನ್ನ ಪತ್ತೆ ಹಚ್ಚಿರುವೆನು ಕಣ. ಅಣ್ಣ, ನೀನು ತುಂಬಾ ಖಿಲಾಡಿಯಾಗಿದ್ದೀಯ ಅಣ್ಣ. ನನಗೂ ವಿಷಯ ತಿಳಿಸ್ದೆ ಅದಕ್ಕೆ ಹುಡ್ಕೊಂಡಿದ್ದೀಯಣ್ಣ. ಹೌದು ಕಣೋ, ಅನಿವಾರ್ಯ ಪ್ರಸಂಗ ಬಂತು ಕಣೋ. ಹೋಗ್ಲಿ, ನಮ್ಮ ಅತ್ತಿಗೆ ಆಗಿ ಬರುವ ಆ ಪುಣ್ಯವಂತೆ ಯಾರು ಕೇಳ್ಬೋದೇನಣ್ಣ? ಓ, ಖಂಡಿತವಾಗ್ಲೂ ಹೇಳ್ತೀನಿ. ನನ್ನ ಬಾಳ ಸಂಗಾತಿಯಾಗಿ ಬರುವ ನಿನ್ನ ಅತ್ತಿಗೆ ಬೇರೆ ಯಾರು ಅಲ್ಲ, ನನ್ನ ಸ್ನೇಹಿತ ಮುತ್ತಣ್ಣನ ತಂಗಿ ಪದ್ಮಾಂತ. ಬಡತನದಲ್ಲಿ ಬೆಳೆದಿರುವ ಗುಣವಂತಳು, ಸಂಪ್ರದಾಯವೇ ಅವಳ ಉಸಿರು. ಅವಳಂತವಳು ನಮ್ಮ ಮನೆಗೆ ಮಹಾಲಕ್ಷ್ಮಿ ಆಗಿ ಬರ್ಬೇಕಾದ್ರೆ ನಾನು ಪೂರ್ವಜನ್ಮದ ಪುಣ್ಯ ಮಾಡಿದೆ ಕಣೋ. ಅಣ್ಣ, ಮದುವೆಗೆ ಮುಂಚೆನೆ ಅತ್ಗನ ಇಷ್ಟೊಂದು ವರ್ಣೆ ಮಾಡ್ತಿದ್ಯಲ್ಲ, ಮದುವೆ ಆದ್ಮೇಲೆ ನನ್ನನ್ನೇ ಮರ್ಬಿಡ್ತೀಯ ಅಂತ ಕಾಣಿಸುತ್ತೆ. ಏಯ್ ಪ್ರಕಾಶ್, ನೀನ್ ನನ್ನ ಮರ್ಯಾದ ಅಂದ್ರೆ ನನ್ನ ಕಣ್ಗಳನ್ನ ಕಳ್ಕೊಂಡಾಗೆ ಕಣೋ. ನನ್ನ ಹೆಂಡತಿಯಾಗಿ ಬರೋಳು ಬಂಗಾರದಂತ ಗುಣದವಳು. ಅದಕ್ಕೋಸ್ಕರ ಅವರಿಂದ ವರದಕ್ಷಿಣೆ ಬಯಸಿಲ್ಲ ಕಣ ನಾನು. ಯಾಕಣ್ಣ, ನಮ್ಗೆ ಏನನ್ನ ಕಡಿಮೆ ಇದೆ? ಹೆಣ್ಣು ಕೊಟ್ಟು ವರದಕ್ಷಿಣೆಯನ್ನು ಕೊಡ್ತಿದಾರಲ್ಲಣ್ಣ ಈ ಸಮಾಜದಲ್ಲಿ. ವರದಕ್ಷಿಣೆ ರೂಪದಲ್ಲಿ ಹಣ ತೆಗೆದುಕೊಂಡು ಮದುವೆ ಆದ್ರೆ ಬಂದ ಹೆಣ್ಣು ತಲೆಬಾಗಿ ನಡೆಯಲಾರಳಪ್ಪ. ಕಟ್ಟಿಕೊಳ್ಳುವವಳನ್ನ ಹಣ ಸಂಪತ್ತಿನಿಂದ ಅಳೆಯಬಾರದು, ಗುಣ ಸಂಪತ್ತಿನಿಂದ ಅಳೆಯಬೇಕು. ಅಣ್ಣ, ನೀನು ಹೇಳುತ್ತಿರುವ ಮಾತು ಕತೆ ಕಾದಂಬರಿಗಷ್ಟೇ ಸರಿಯಣ್ಣ, ನಿಜ ಜೀವನಕ್ಕೆ ಉಪಯೋಗಕ್ಕೆ ಬರೋದಿಲ್ಲ. ವರದಕ್ಷಿಣೆ ರೂಪದಲ್ಲಿ ಬರುವ ಮಹಾಲಕ್ಷ್ಮಿಯನ್ನ ಕಾಲಿನಿಂದ ಒದೆಯಬಾರ್ದಣ್ಣ. ಹೆಚ್ಚು ವರದಕ್ಷಿಣೆ ತೆಗೆದುಕೊಂಡು ಮದುವೆ ಆದ್ರೆ ಈ ಸಮಾಜದಲ್ಲಿ ನಮ್ಮ ಗೌರವ ಹೆಚ್ಚುತ್ತದೆಯಣ್ಣ. ಇದು ನನ್ನ ಅಭಿಪ್ರಾಯವಷ್ಟೇ. ಏ ಪ್ರಕಾಶ್, ನಿನ್ನ ಅಭಿಪ್ರಾಯ ತಪ್ಪು ಕಣೋ. ನಾನಂತೂ ಬಡತನದ ಹೆಣ್ಣನ್ನ ವರದಕ್ಷಿಣೆ ಇಲ್ಲದೆ ಮದುವೆ ಆಗ್ತೀನಿ. ಹಾಗೆ ನನ್ನಂತೆ ನಿನಗೂ ಉತ್ತಮ ಹುಡುಗಿನ ನೋಡ್ಬೇಕು ಅನ್ಕೊಂಡಿದ್ದೀನಿ. ಅಣ್ಣ, ನಿನ್ಗಂತೂ ಆ ತೊಂದರೆನ ಕೊಡಲ್ಲ. ಈಗಾಗಲೇ ನೀನು ಅದೇನು ಹೇಳೋ ಪ್ರಕಾಶ್? ನನ್ನ ಬಾಳ ಸಂಗಾತಿಯನ್ನ ನಾನು ಈಗಾಗಲೇ ಹುಡುಕೊಂಡಿದ್ದೀನಿ ಅಣ್ಣ. ಈ ವಿಷಯನ ನಿನ್ ಬಳಿ ಹೇಳ್ಬೇಕು ಅಂತ ಎಷ್ಟೋ ಸಲ ಪ್ರಯತ್ನ ಪಟ್ಟೆ, ನೀನೇನಂತ ಅಂದ್ಬಿಟ್ಟು ಸುಮ್ಮನಾದಷ್ಟೇ. ಏ ಪ್ರಕಾಶ್, ಕಿವಿ ನನ್ನನ್ನ ಕಿಲಾಡಿ ಅಂತಿದ್ದೆ, ನೀನು ನನಗಿಂತ ಕಿಲಾಡಿ ಕಣೋ. ಹೋಗ್ಲಿ ಹೋಗ್ಲಿ, ನನ್ನ ನಾದ್ನಿಯಾಗಿ ಬರುವ ಪುಣ್ಯವಂತೆ ಯಾರು ಹೇಳೋ? ಖಂಡಿತವಾಗಿ ಹೇಳ್ತೀನಣ್ಣ, ನಿನಗೆ ಹೇಳ್ದೇನೆ ಇರ್ತೀನ. ನನ್ನ ಕಾಲೇಜಿನ ಗೆಳತಿ ಜಮೀನ್ದಾರ್ ಜಾವರೇಗೌಡರ ಮಗಳು ಸುಧಾ ಅಂತ, ಒಬ್ಬಳೇ ಮಗಳು, ಸುಂದರವಾಗಿದ್ದಾಳೆ, ವಿದ್ಯಾವಂತೆ ಕೂಡ. ನಾನು ಸುಧಾಳನ್ನು ಕೈ ಹಿಡಿದರೆ 10 ಲಕ್ಷ ವರದಕ್ಷಿಣೆಯಾಗಿ ಕೊಡ್ತೀನಿ ಅಂತ ಹೇಳಿದ್ದಾರಣ್ಣ. ಇದಕ್ಕೆ ನೀನು ಒಪ್ಕೊಂಡಿದ್ದೇನೋ? ಹೌದೋಣ, ಹೌದೋಣ, ನಾನಂತೂ ಒಪ್ಕೊಂಡಿದ್ದೀನಿ. ಅವಳೇ ನನ್ನ ಬಾಳ ಸಂಗಾತಿಯಾಗಿ ಹೋಗ್ಬೇಕು ಅಂತ ತೀರ್ಮಾನನೂ ಮಾಡಿದ್ದೇನೆ. ಇದಕ್ಕೆ ನಿನ್ನ ಅಭಿಪ್ರಾಯವೇನಣ್ಣ? ನನಗಂತೂ ತುಂಬಾ ಸಂತೋಷನ. ನಿನ್ನ ಸಂತೋಷನೇ ನನ್ನ ಸಂತೋಷ. ಆದ್ರೂ ಹೊಸ ಸಂಬಂಧ ಅಂದ್ಮೇಲೆ ಮತ್ತೊಂದ್ಸಾರಿ ವಿಚಾರಿಸ್ಬೇಕು ಕಣ. ವಿಚಾರಿಸುವ ಕಾಲ ಮುಗಿದು ಹೋಗಿದೆಯಣ್ಣ. ನಾನೀಗಾಗ್ಲೇ ಮಾತು ಕೊಟ್ಬಿಟ್ಟಿದ್ದೇನೆ. ಈ ನೆಕ್ಸ್ಟ್ ವಾರಿ ಅಂತ ವಿಚಾರಿಸ್ತೀಯ ಹೇಳು? ಪ್ರಕಾಶ್, ನೀನು ತಪ್ಪು ತಿಳ್ಕೊಂಡಿದ್ಯಾ ಕಣ. ಒಂದು ಹೆಣ್ಣಿನ ಸಂಬಂಧ ಬೆಳೆಸ್ಬೇಕಾದ್ರೆ 1000 ಬಾರಿ ವಿಚಾರಿಸ್ಬೇಕಪ್ಪ. ಅದಕ್ಕೆ ಹಿರಿಯರು ಗಾದಿ ಹೇಳಿರೋದು, ಒಂದು ವಸ್ತು ತಗೋಬೇಕಾದ್ರೆ 1 ಬಾರಿ, ಒಂದು ಮನೆ ತಗೋಬೇಕಾದ್ರೆ 100 ಬಾರಿ, ಒಂದು ಸಂಬಂಧ ಬೆಳೆಸ್ಬೇಕಾದ್ರೆ 1000 ಬಾರಿ ವಿಚಾರಿಸ್ಬೇಕಪ್ಪ. 1 ಬಾರಿ ವಿಚಾರಿಸಿದ ಪಡೆದ ವಸ್ತು 1 ಸಾರಿ ಉಪಯೋಗಕ್ಕೆ ಬರುತ್ತೆ. 100 ಸಾರಿ ವಿಚಾರಿಸಿ ಪಡೆದ ಮನೆ 100 ವರ್ಷ ಬಾಳಿಕೆಗೆ ಬರುತ್ತೆ. 1000 ಬಾರಿ ವಿಚಾರಿಸಿ ಪಡೆದ
ಹೆಣ್ಣಿನ ಸಂಬಂಧ ಸಾವಿರಾರು ವರ್ಷಗಳವರೆಗೆ ಬೆಳೆಯುತ್ತೆ ಕಣೋ. ಯಾವುದಕ್ಕೂ ಮತ್ತೊಂದ್ ಸಾರಿ ವಿಚಾರಿಸ್ಬೇಕಪ್ಪ. ನಾನು ನಿನ್ನ ತಮ್ಮನಣ್ಣ, ನಿನ್ನ ಆರೈಕೆಯಲ್ಲೇ ಬೆಳೆದವನು. ನಿನ್ನಲ್ಲಿರುವ ಆದರ್ಶ ಗುಣಗಳನ್ನು ಹತ್ಕೊಂಡಿದ್ದೇನೆ ಅಣ್ಣ. ಹಾಗೇನು ಆಗಲ್ಲ ಬಿಡೋಣ. ಎಂದಿದ್ರು ಅವಳೇ ನನ್ನ ಅರ್ಧಾಂಗಿ. ಹಾ ಅಣ್ಣ, ಹೊಟ್ಟೆ ತುಂಬಾ ಹಸಿತಿದೆ, ಊಟಕ್ಕೆ ಬಡಿಸಿ ನಂತರ ಕೆಲಸ ಏ ಪ್ರಕಾಶ್, ಇಷ್ಟೆಲ್ಲವನ್ನು ನಾನು ಯಾಕೆ ಹೇಳಿದೆ ಅಂದ್ರೆ, ಪಡೆದು ಮುತ್ತು ಒಡೆದೋಗ್ಬಾರ್ದು ಕಣೋ. ಒಡೆದೋದ್ರೆ ನಮ್ಮ ಜೀವಕ್ಕೆ ಆಪತ್ತು. ಬಾರಪ್ಪ ಊಟ ಮಾಡುವೆ ಅಂತ. ಹಾಗೆ ಅಣ್ಣ, ನಿನ್ನ ಆಸೆ ಅಂತೆ ಬರ್ತೀನಿ.